Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 10 of thermodynamics. Most probably the last video of this chapter. ಮುಂದೆ electric charges and fields ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ ಈ ವಿಡಿಯೋನಲ್ಲಿ ಏನೇನ್ ಡಿಸ್ಕಸ್ ಮಾಡ್ತೀವಿ ಓವರ್ ವ್ಯೂ ನೋಡೋಣ. ದ ಫಸ್ಟ್ ಕಾನ್ಸೆಪ್ಟ್ ಇಸ್ ಹೀಟ್ ಇಂಜಿನ್, ಅದಾದ್ಮೇಲೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಅಂಡ್ ಫೈನಲಿ ವಿ ವಿಲ್ ಡಿಸ್ಕಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಎಂಟೈರ್ ಚಾಪ್ಟರ್, ಆಲ್ಸೋ ಫಾರ್ ಫಸ್ಟ್ PUC. ಪೂರ್ತಿ ಫಸ್ಟ್ PUC ನಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ, ದಟ್ ಇಸ್ ಕಾರ್ನಾಟ್ ಹೀಟ್ ಇಂಜಿನ್. ಸೊ ಕಾರ್ನಾಟ್ ಹೀಟ್ ಇಂಜಿನ್ ಇಸ್ ಅ ಟೈಪ್ ಆಫ್ ಹೀಟ್ ಇಂಜಿನ್. ಅದ್ರ ಬಗ್ಗೆ ಡೀಟೇಲ್ಸ್ ನ ಡಿಸ್ಕಸ್ ಮಾಡ್ತೀವಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. The first topic in our today's video is heat engine. Heat engine. ಸರ್ ಏನು ಹೀಟ್ ಇಂಜಿನ್ ಅಂದ್ರೆ? ಹೀಟ್ ಇಂಜಿನ್ ಇಸ್ ಅ ಟೈಪ್ ಆಫ್ ಇಂಜಿನ್. ಅದು ನಮಗೂ ಗೊತ್ತು ಸರ್, ಮುಂದಕ್ಕೆ ಹೇಳಿ. ನೋಡಿ, ಹೀಟ್ ಇಂಜಿನ್ ಅನ್ನೋದು ಇಟ್ ಇಸ್ ಅ ಡಿವೈಸ್ ವಿಚ್ ಯೂಸಸ್ ಹೀಟ್ ಎನರ್ಜಿ ಅಂಡ್ ಕನ್ವರ್ಟ್ಸ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಹೀಟ್ ಇಂಜಿನ್ ಅನ್ನೋದು ಏನ್ ಮಾಡತ್ತಪ್ಪ ಅಂದ್ರೆ, ಹೀಟ್ ನ ನಾವು ಸಪ್ಲೈ ಮಾಡ್ತಕ್ಕಂಥ ಹೀಟ್ ನ ತಗೊಂಡು ಅದರಲ್ಲಿ ಸ್ವಲ್ಪ ಭಾಗ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಬೇಸಿಕ್ ಥೀಮ್ ಆಫ್ ಅ ಹೀಟ್ ಇಂಜಿನ್ ಇದೆ. ಹೀಟ್ ನ ಕೊಟ್ಟು ಮೆಕ್ಯಾನಿಕಲ್ ವರ್ಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ನೋಡಿ, ಒನ್ ಆಫ್ ದ ಸಚ್ ಎಕ್ಸಾಂಪಲ್, ಬೇರೆ ಬೇರೆ ರೀತಿ ಇರುತ್ತೆ. ನಿಮ್ಗೆ ಹೀಟ್ ಇಂಜಿನ್ ನೋಡ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟ್ ಇಂಜಿನ್ ಇದೆ. ಒನ್ ಆಫ್ ದ ಸಚ್ ಮಾಡೆಲ್, ಬೇಸಿಕ್ ಮಾಡೆಲ್ ಆಫ್ ದ ಹೀಟ್ ಇಂಜಿನ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದು ಏನ್ ಮಾಡುತ್ತೆ ಅಂದ್ರೆ, ಸ್ವಲ್ಪ ಹೀಟ್ ನ ತಗೊಳತ್ತೆ. ಯು ಕ್ಯಾನ್ ಸಿ ದೇರ್ ಇಸ್ ಅ ಸೋರ್ಸ್ ಏನ್ ಮಾಡ್ತಾ ಇದೆ, ಹೀಟ್ ನ ಸಪ್ಲೈ ಮಾಡ್ತಾ ಇದೆ. ಸಪ್ಲೈ ಆಗಿರ್ತಕ್ಕಂಥ ಹೀಟ್ ಅಲ್ಲಿ ಎ ಪಾರ್ಟ್ ಆಫ್ ದಟ್ ಇಸ್ ಕನ್ವರ್ಟೆಡ್ ಇನ್ ಟು ಮೆಕ್ಯಾನಿಕಲ್ ವರ್ಕ್. ಸೊ ಮೆಕ್ಯಾನಿಕಲ್ ವರ್ಕ್ ಅಂದ್ರೆ ಏನು? ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಬೇರೆ ಪೊಟೆನ್ಶಿಯಲ್ ಎನರ್ಜಿ ಆಗಿರ್ಬೋದು. ನೋಡಿ, ಇಲ್ಲಿ ರೊಟೇಟ್ ಆಗ್ತಿದ್ಯಾ, ಸೊ ರೊಟೇಟ್ ಆಗ್ತಿರ್ತಕ್ಕಂಥ ರೋಟಾರ್ ಮೆಕ್ಯಾನಿಸಮ್ ಯೂಸ್ ಮಾಡಿ ನಾವು ಯಾವ್ದಾದ್ರು ಒಂದು ವೆಹಿಕಲ್ ನ ಮೂವ್ ಮಾಡ್ಬೋದು, ಅಥವಾ ವಾಟರ್ ನ ಲಿಫ್ಟ್ ಮಾಡ್ಬೋದು, ನಾವೇನ್ ಬೇಕಾದ್ರೂ ಮಾಡ್ಬೋದು. ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಬೇಸಿಕ್ ಮಾಡೆಲ್ ಇಸ್ using some amount of heat energy from the source, a part of that is converted into useful mechanical work, and remaining ಸರ್ ಎಲ್ಲಾ heat energy ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲಾ heat energy ಕನ್ವರ್ಟ್ ಮಾಡತ್ತಾ ಇಲ್ಲ. ಓನ್ಲಿ a part of that is converted into mechanical energy. ಇನ್ ಮಿಕ್ಕಿರೋದನ್ನ ಆಚೆಗೆ ಬಿಸಾಕತ್ತೆ. ಎಲ್ಲಿ ಬಿಸಾಕತ್ತೆ ಆ ಜಾಗನ ನಾವು ಸಿಂಕ್ ಅಂತ ಕರಿತೀವಿ. ಎಲ್ಲಿಂದ ಹೀಟ್ ನ ತಗೊಳುತ್ತೆ ಆ ಜಾಗನ ನಾವು ಸೋರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಪಿಸ್ಟನ್ ನ ಮೂವ್ ಮಾಡ್ತಿರೋದು ಯಾರು? ಏರ್ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಒಳಗಡೆ ಇರುತ್ತೆ. ಆ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ಪುಷ್ ಮಾಡ್ತಿದೆ. ಸೊ ದಿಸ್ ಇಸ್ ಅ ಬೇಸಿಕ್ ಮಾಡೆಲ್. ವರ್ಕಿಂಗ್ ಸಬ್ಸ್ಟೆನ್ಸ್ ಒಂದು ಬೇಕಾಗತ್ತೆ, ಸೋರ್ಸ್ ಬೇಕಾಗತ್ತೆ, ಸಿಂಕ್ ಬೇಕಾಗತ್ತೆ. ಸೊ ಸೋರ್ಸ್ ಇಸ್ ಅ ಒನ್ ವಿಚ್ ಪ್ರೊವೈಡ್ಸ್ ಹೀಟ್ ಎನರ್ಜಿ ಟು ದ ಸಿಸ್ಟಮ್. ಸೊ ಸೋರ್ಸ್ ಅನ್ನೋದು ಏನ್ ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಹೀಟ್ ಎನರ್ಜಿ ಟು ದ ಇಂಜಿನ್, ಅಂಡ್ ಒಳಗಡೆ ಇರ್ತಕ್ಕಂಥ ಗ್ಯಾಸ್ ಮಾಲಿಕ್ಯೂಲ್ಸ್ ವರ್ಕ್ ಅನ್ನ ಮಾಡುತ್ತೆ. ವರ್ಕ್ ಅನ್ನ ಮಾಡಿ ಸ್ವಲ್ಪ ಹೀಟ್ ನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಉಳಿದಿರ್ತಕ್ಕಂಥ ಎನರ್ಜಿನ ಆಚೆಗೆ ಬಿಸಾಕತ್ತೆ. ಎಲ್ಲಿಗೆ ಬಿಸಾಕತ್ತೋ ಆ ಪಾರ್ಟ್ ನ ನಾವೇನಂತ ಕರಿತೀವಿ? ಸಿಂಕ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ದ ಡೀಟೇಲ್ಸ್, ಲಿಟರೇಚರ್ ಡೀಟೇಲ್ಸ್ ನ ನೋಡೋಣ. ಸೊ ನೋಡಿ, ನೀವು ಬೇಕಾದ್ರೆ ನಿಮ್ಮ ಆಟೋಮೊಬೈಲ್ಸ್ ಅಲ್ಲಿ ಹೀಟ್ ಇಂಜಿನ್ ನ ಗಮನಿಸಿರ್ಬಹುದು. ವಿ ಹ್ಯಾವ್ ಸೀನ್, ಇಲ್ಲಿ ತೋರಿಸ್ತಿರೋದು ಅನದರ್ ಟೈಪ್ ಆಫ್ ಹೀಟ್ ಇಂಜಿನ್. ಆಟೋಮೊಬೈಲ್ಸ್ ಅಲ್ಲಿ, ನಮ್ಮ ಟೂ ವೀಲರ್ ಅಲ್ಲಿ ಈ ತರ ಒಂದು ಹೀಟ್ ಇಂಜಿನ್ ನೋಡಬಹುದು. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ಒಳಗಡೆ ಗ್ಯಾಸ್ ಮಾಲಿಕ್ಯೂಲ್ಸ್ ಮತ್ತೆ ಪೆಟ್ರೋಲಿಯಂ ನ ಮಿಕ್ಸ್ ಮಾಡಿ ಒಳಗಡೆ ಕಳಿಸ್ವಿ. ಇಗ್ನೈಟ್ ಆದಾಗ ಬ್ಲಾಸ್ಟ್ ಆಗುತ್ತೆ, ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಎನರ್ಜಿನ ಯೂಸ್ ಮಾಡ್ಕೊಂಡು ಪಿಸ್ಟನ್ ಮೂವ್ ಆಗುತ್ತೆ. ಅಲ್ಲಿ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಪೆಟ್ರೋಲ್ ನ ಬರ್ನ್ ಮಾಡಿದಾಗ. ಸ್ವಲ್ಪ ಹೀಟ್ ನ ಯೂಸ್ ಮಾಡ್ಕೊಂಡು ಪಿಸ್ಟನ್ ಮೂವ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಹೀಟ್ ನ ಆಚೆಗೆ ಬಿಸಾಕತ್ತೆ. ಸೊ ದಟ್ ಈಸ್ ಸೋರ್ಸ್, ಸಿಂಕ್ ಅಂಡ್ ವರ್ಕಿಂಗ್ ಸಬ್ಸ್ಟೆನ್ಸ್. ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಕಮಿಂಗ್ ಟು ದ ಡೀಟೇಲ್ಸ್, ಲಿಟರೇಚರ್ ಡೀಟೇಲ್ಸ್ ನ ಸ್ಟಡಿ ಮಾಡೋಣ. ಎ ಹೀಟ್ ಇಂಜಿನ್ ಇಸ್ ಎ ಡಿವೈಸ್ which converts heat energy into useful mechanical work. What are the parts? Sir, heat engine ಅಂದ್ರೆ ಏನೇನ್ ಇರಬೇಕು? ಕೈ ಇರಬೇಕು, ಕಾಲು ಇರಬೇಕು, ತಲೆ ಇರಬೇಕು ಅಂತಲ್ಲ. What are the basic mechanical parts of a heat engine? Parts of heat engine. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಮುಂದೆ ಬರುತ್ತೆ ಕಾನ್ಸೆಪ್ಟ್ಸ್, ಅದು ಇಂಪಾರ್ಟೆಂಟ್. ಬೇಕಾದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ತಾ ಹೋಗ್ಬೋದು. ಪಾರ್ಟ್ಸ್ ಆಫ್ ಹೀಟ್ ಇಂಜಿನ್: ಒಂದು ಸೋರ್ಸ್, ಸೆಕೆಂಡ್ ಒನ್ ಇಸ್ ವರ್ಕಿಂಗ್ ಸಬ್ಸ್ಟೆನ್ಸ್, and the third one is sink. Source ಜವಾಬ್ದಾರಿ ಏನು?
ಹೀಟ್ ಇಂಜಿನ್ ಗೆ ಬೇಕಾಗಿರ್ತಕ್ಕಂಥ ಎನರ್ಜಿನ ಪ್ರೊವೈಡ್ ಮಾಡೋದು. ವರ್ಡ್ಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಅದನ್ನೇನು ಎಕ್ಸ್ಪ್ಲೇನ್ ಮಾಡಿ ಬರೆಯೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಆಲ್ವೇಸ್ ಮೇಂಟೈನ್ಡ್ ಅಟ್ ಹೈ ಟೆಂಪರೇಚರ್, ಅದನ್ನ ನಾನು T1 ಅಂತ ಕರಿತೀನಿ. ಸೋರ್ಸ್ ಎಷ್ಟು ಟೆಂಪರೇಚರ್ ಇರುತ್ತೋ ಅದನ್ನ T1 ಅಂತ ಕರಿತೀನಿ. ವರ್ಕಿಂಗ್ ಸಬ್ಸ್ಟೆನ್ಸ್ ಏನು? ಯೂಶುವಲಿ ಗ್ಯಾಸ್ ಮಾಲಿಕ್ಯೂಲ್ಸ್. ಪಿಸ್ಟನ್ ನ ಯಾರು ಪುಷ್ ಮಾಡ್ತಾರೋ ಅದೇ ವರ್ಕಿಂಗ್ ಸಬ್ಸ್ಟೆನ್ಸ್. ಈ ಕೇಸ್ ನಲ್ಲಿ ನಾನು ತೋರಿಸಿರ್ತಕ್ಕಂಥ ಎಕ್ಸಾಂಪಲ್ ಗ್ಯಾಸ್ ಮಾಲಿಕ್ಯೂಲ್. ಈವನ್ ಸ್ಟೀಮ್ ಕೂಡ ಆಗಿರಬಹುದು. ನೀವು ಸ್ಟೀಮ್ ಇಂಜಿನ್, ಹಳೆ ಕಾಲ ರೈಲ್ವೆ ಇಂಜಿನ್ಸ್ ನೋಡಿದ್ರೆ ಸ್ಟೀಮ್ ಇಂಜಿನ್, ಸ್ಟೀಮ್ ಹೋಗಿ ಪುಷ್ ಮಾಡ್ತಾ ಇತ್ತು ಪಿಸ್ಟನ್, ಅಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸ್ ಸ್ಟೀಮ್ ಆಗ್ತಾ ಇತ್ತು. ಇಲ್ಲಿ ನಾನು ಕನ್ಸಿಡರ್ ಮಾಡ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿದೆ. ಅಂಡ್ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ heat engine, that is sink. Sink ಅನ್ನೋದೇನು? ಎಲ್ಲಿಗೆ ಹೀಟ್ ನ ಬಿಸಾಕತ್ತೋ, ಎಕ್ಸ್ಟ್ರಾ ಎನರ್ಜಿನ ಎಲ್ಲಿಗೆ ಬಿಸಾಕತ್ತೋ ಆ ಪಾರ್ಟ್ ನ ನಾವೆಂತ ಕರಿತೀವಿ? ಸಿಂಕ್ ಅಂತ ಕರಿತೀವಿ. ಇಟ್ ಈಸ್ ಆಲ್ವೇಸ್ ಮೇಂಟೈನ್ ಅಟ್ ಲೋ ಟೆಂಪರೇಚರ್, ಸೊ ದಟ್ ಈಸ್ T2. Source is maintained at high temperature, sink is maintained at low temperature. So these are the basic parts. Basic ಆಗಿ ಇಷ್ಟು ಪಾರ್ಟ್ಸ್ ಇರಲೇಬೇಕು ಒಂದು ಹೀಟ್ ಇಂಜಿನ್ ಗೆ. Let us see the overall working on the schematic diagram ಅಂತ consider ಮಾಡೋಣ. Let us assume a source is maintained at a temperature T1. T1 ಟೆಂಪರೇಚರ್ ಇರ್ತಕ್ಕಂಥ ಸೋರ್ಸ್ ಇಂದ ಸ್ವಲ್ಪ ಹೀಟ್ ಎನರ್ಜಿನ ತಗೊಳುತ್ತೆ. ಯಾರು ತಗೊಂತಾರೆ? ವರ್ಕಿಂಗ್ ಸಬ್ಸ್ಟೆನ್ಸ್ ತಗೊಂತಾರೆ. ಎಷ್ಟು ಹೀಟ್ ತಗೊಳತ್ತೋ ಅದನ್ನ ನಾನು Q1 ಅಂತ ಕರಿತೀನಿ. ಏನ್ ಹೇಳ್ತಿದ್ದೀನಿ ಅಂದ್ರೆ, ವರ್ಕಿಂಗ್ ಈ ಸ್ಟೀಮ್ ಇಂಜಿನ್, ನಾಟ್ ಸ್ಟೀಮ್ ಇಂಜಿನ್, ಹೀಟ್ ಇಂಜಿನ್ ಏನ್ ಮಾಡುತ್ತೆ? ಸೋರ್ಸ್ ಇಂದ ಸ್ವಲ್ಪ ಹೀಟ್ ನ ತಗೊಳುತ್ತೆ. ಎಷ್ಟು ಹೀಟ್ ನ ತಗೊಳುತ್ತೆ ಅದನ್ನ ನಾನು Q1 ಅಂತ ಕರಿತಾ ಇದ್ದೇನೆ. ಈ Q1 ಎನರ್ಜಿಯಲ್ಲಿ ಸ್ವಲ್ಪ ಹೀಟ್ ನ ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ, ಅದನ್ನ ನಾನು W ಅಂತ ಕರಿತೀನಿ. ಸೊ ತಗೊಂಡಿರ್ತಕ್ಕಂಥ ಎಲ್ಲಾ ಎನರ್ಜಿನ ವರ್ಕ್ ಕನ್ವರ್ಟ್ ಮಾಡ್ತಾ ಇಲ್ಲ. ಸೊ ಇದರಲ್ಲಿ a part of Q1 is converted into work done and remaining is ejected to the outside environment or specified environment, that is called as sink. ಎಲ್ಲಿಗೆ ಹೀಟ್ ನ ಕಳಿಸುತ್ತೋ ಅದನ್ನ ನಾವು ಸಿಂಕ್ ಅಂತ ಕರಿತೀವಿ. It is maintained at T2 temperature. ನೋಡಿ, Q1 ಅಷ್ಟು ಹೀಟ್ ನ ಅಬ್ಸರ್ವ್ ಮಾಡ್ಕೊಂತು, ಆ Q1 ಅಲ್ಲಿ W ಅಷ್ಟು ಹೀಟ್ ನ ವರ್ಕ್ ಆಗಿ ಕನ್ವರ್ಟ್ ಮಾಡ್ತು. ಇನ್ ಉಳಿದಿರ್ತಕ್ಕಂಥದನ್ನ Q2 ಅಂತ ಕರಿತೀನಿ. Where Q2 is the heat rejected, Q1 is the heat received, Q2 is the heat rejected. And ಈಗ Q1 ಅಷ್ಟು ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು Q2 ಅನ್ನ ಎಸೆದ್ರೆ ಸ್ವಲ್ಪ ಎನರ್ಜಿ ವೇಸ್ಟ್ ಆಯ್ತು ಅಂತ ಅನ್ಬೇಡಿ. ಸೊ ಇನ್ ಉಳಿದಿರ್ತಕ್ಕಂಥ ಎನರ್ಜಿ, ಹೀಟ್ ಎನರ್ಜಿ ನಾವು ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾದ್ರೆ W is equals to Q1 minus Q2 ಆಗಿರತ್ತೆ. ಹೀಟ್ ನ ಸಪ್ಲೈ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಹೀಟ್ ನ ಎರಡು ರೀತಿ ಸ್ಪೆಂಡ್ ಮಾಡ್ತಾ ಇದೆ. ಒಂದು ವರ್ಕ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ, ಇನ್ನೊಂದು ಸಿಂಕ್ ಗೆ ರಿಜೆಕ್ಟ್ ಮಾಡ್ತಾ ಇದೆ. ದೀಸ್ ಆರ್ ದ ಟೂ ಎಕ್ಸ್ಪೆಂಡಿಚರ್. ಸೋರ್ಸ್ ಇದು, ಇವೆರಡು ಎಕ್ಸ್ಪೆಂಡಿಚರ್. ಯು ಅಂಡರ್ಸ್ಟುಡ್? ಓವರ್ ಆಲ್ ಥೀಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. Q1 ಹೀಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಎಲ್ಲಿಂದ? ಸೋರ್ಸ್ ಇಂದ. ಸೋರ್ಸ್ ಟೆಂಪರೇಚರ್ ಎಷ್ಟು? T1. ಎಷ್ಟು ಹೀಟು? Q1 ಹೀಟ್ ನಲ್ಲಿ ಸ್ವಲ್ಪ ಎನರ್ಜಿನ ವರ್ಕ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಎಷ್ಟು ವರ್ಕ್ ಇರುತ್ತೆ ಅಂದ್ರೆ Q1 minus Q2. Q2 is a heat rejected. ಬೇಕಾದ್ರೆ ಇವೆರಡು ಆಡ್ ಮಾಡಿ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ವರ್ಕಿಂಗ್ ಆಫ್ ಅ ಹೀಟ್ ಇಂಜಿನ್. ಬೇಸಿಕ್ ವರ್ಕಿಂಗ್ ಆಫ್ ಅ ಹೀಟ್ ಇಂಜಿನ್. ನಾವು ಕಮಿಂಗ್ ಬ್ಯಾಕ್ ಟು ಒನ್ ಇಂಪಾರ್ಟೆಂಟ್, ಎಷ್ಟು ಎಫಿಷಿಯನ್ಸಿ ಇದೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ತಗೊಂಡು ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. ಇಲ್ಲಿ ನೋಡಿ, ಇನ್ನೊಂದ್ಸತಿ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಹೀಟ್ ಇಂಜಿನ್ ರನ್ ಆಗ್ತಿಲ್ಲ, ಇಂಜಿನ್ ಕೆಟ್ಟೋಗಿದೆ, ಒಂಚೂರು ರಿಪೇರಿ ಮಾಡ್ತೀನಿ. ಎಸ್, ರನ್ನಿಂಗ್. ನೋಡಿ ಇಲ್ಲಿ ಒಂಚೂರು ಈ ಕಡೆಗೆ ಸರಿಸ್ತೀನಿ ನೋಡಿ, ಹಾಗೆ ಇರಿ. ಇಟ್ಸ್ ಬೆಟರ್, ಯಾಕಂದ್ರೆ ಅಲ್ಲಿ ಬರ್ದಿದ್ದೆ ಆಲ್ರೆಡಿ. ಕಮಿಂಗ್ ಬ್ಯಾಕ್, ಇಲ್ಲಿ ನೋಡಿ, ಇಲ್ಲಿ ಈಗ ಡೌನ್ ಸೈಡ್ ನಾನು ಹೀಟ್ ನ ಕೊಡ್ತಾ ಇದ್ದೀನಿ. ಎಷ್ಟು ಹೀಟ್ ನ ಕೊಡ್ತಾ ಇದ್ದೀನಿ? ಲೆಟ್ ಮಿ ಕಾಲ್ ದಟ್ ಆಸ್ ಅ Q1. ಆ Q1 ಅಮೌಂಟ್ ಆಫ್ ಹೀಟ್ ನ ಪಾರ್ಟ್ ಯೂಸ್ ಮಾಡ್ಕೊಂಡು, ಅದ್ರಲ್ಲಿ ಸ್ವಲ್ಪ ಭಾಗ ಯೂಸ್ ಮಾಡ್ಕೊಂಡು ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಆಗ್ತಾ. ಅದೇ ಪಿಸ್ಟನ್ ಮೂವ್ ಮಾಡಿದ್ರೆ ರೋಟಾರ್ ಮೆಕ್ಯಾನಿಸಮ್, ಕ್ರಾಂಕ್ ಶಾಫ್ಟ್ ಮೆಕ್ಯಾನಿಸಮ್, ಅದೆಲ್ಲ ಡಿಗ್ರಿಯಲ್ಲಿ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಸೊ ಎಂಜಿನಿಯರಿಂಗ್ ನ ಯೂಸ್ ಮಾಡಿ ನಾವು ರೊಟೇಷನಲ್ ಮೋಷನ್ ನ ಕನ್ವರ್ಟ್ ಮಾಡ್ಬೋದು. ಅದನ್ನ ತಗೊಂಡೋಗಿ ಯಾವುದೋ ಒಂದು ವೀಲ್ಗೆ ಕನೆಕ್ಟ್ ಮಾಡಿದ್ರೆ ವೆಹಿಕಲ್ ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬೇಸಿಕಲಿ ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ. ನಾನು Q1 ಅಮೌಂಟ್ ಆಫ್ ಹೀಟ್ ನ ಸಪ್ಲೈ ಮಾಡಿದ್ರೆ, ಲೆಟ್ ಅಸ್ ಕಾಲ್ ದಿಸ್ ಆಸ್ 100 ಜೌಲ್. ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಿರೋದು, ಎಲ್ಲ ಇದೇ ತರ ಅಂತಲ್ಲ. ಎಕ್ಸಾಂಪಲ್, 100 ಜೌಲ್ ಆಫ್ ಎನರ್ಜಿನ ವರ್ಕಿಂಗ್ ಸಬ್ಸ್ಟೆನ್ಸ್ ಗೆ ಕೊಟ್ಟೆ. ಆ 100 ಜೌಲ್ ಅಲ್ಲಿ 40 ಜೌಲ್ ಆಫ್ heat is converted into useful mechanical work. 100 joule ನ ಕೊಟ್ರೆ 40 joule ಅಷ್ಟು
ಯೂಸ್ಫುಲ್ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇನ್ 60 ಜೌಲ್ ಏನಾಗ್ಬೇಕು, ಆಬ್ವಿಯಸ್ಲಿ ಸಿಂಕ್ ಗೆ ಹೋಗ್ಬೋದು. ಬೇಕಾದ್ರೆ ಇವೆರಡು ಆಡ್ ಮಾಡಿ ನೋಡಿ, ಎರಡು ಆಡ್ ಮಾಡಿದ್ರೆ ಸಪ್ಲೈ ಮಾಡಿರ್ತಕ್ಕಂಥ ಎನರ್ಜಿ ಬರಲೇಬೇಕು ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಈಗ ಎಕ್ಸಾಂಪಲ್ ಅಷ್ಟೇ ನಾನು ಇದು ಹೇಳ್ತಿರೋದು, ಇದನ್ನ ಹೈಡ್ ಮಾಡ್ತೀನಿ ಒಂಚೂರು. 100 ಜೌಲ್ ಎನರ್ಜಿನ ಕೊಟ್ರೆ 40 ಜೌಲ್ ಮಾತ್ರ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗ್ತಾರೆ. ಇನ್ 60 ಜೌಲ್ ವೇಸ್ಟ್ ಆಗಿ ಹೋಗ್ತಿದೆ. ಹಾಗಾದ್ರೆ ಇದಕ್ಕೊಂದು ಟರ್ಮ್ ನ ಡಿಫೈನ್ ಮಾಡೋಣ, ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್. ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್, ಇದಕ್ಕೆ ಸಿಂಬಲ್ ಈಟಾ, ಎನ್ ಬರ್ದು ಒಂದು ತೋಕೆ ಕೊಟ್ರೆ ಅದೇ ಈಟಾ ಆಗತ್ತೆ. ಸೊ ಈಗ ಈಟಾ ಅಂದ್ರೆ ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್ ನ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ, ಕೊಟ್ಟಿರ್ತಕ್ಕಂಥ ಹೀಟ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗಿ ಕನ್ವರ್ಟ್ ಆಗ್ತಿದೆ ಅದನ್ನೇ ನಾವು ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಎಫಿಷಿಯನ್ಸಿ ಇಸ್ ಗಿವೆನ್ ಬೈ ಬೇಸಿಕ್ ಡೆಫಿನಿಷನ್, ವರ್ಕ್ ಡನ್ ಡಿವೈಡೆಡ್ ಬೈ ಹೀಟ್ ಸಪ್ಲೈಡ್. ನೋಡಿ ಇಲ್ಲಿ ವರ್ಕ್ ಡನ್ W ಅಂತ ಯೂಸ್ ಮಾಡ್ತೀನಿ, ಹೀಟ್ ಸಪ್ಲೈಡ್ Q1 ಆಲ್ರೆಡಿ ಕೊಟ್ಟಿದ್ದೀನಿ. ವರ್ಕ್ ಡನ್ ಡಿವೈಡೆಡ್ ಬೈ ಹೀಟ್ ಸಪ್ಲೈಡ್, ಕೊಟ್ಟಿರ್ತಕ್ಕಂಥ ಹೀಟ್ ಅಲ್ಲಿ ಎಷ್ಟು ಪಾರ್ಟ್ ಆಫ್ ಹೀಟ್ ಇಸ್ ಕನ್ವರ್ಟೆಡ್ ಇಂಟು ವರ್ಕ್, ದಟ್ ಇಸ್ ಕಾಲ್ಡ್ ಆಸ್ ಎಫಿಷಿಯನ್ಸಿ ಈಟಾ. ಈಟಾ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಹೀಟ್ ಸಪ್ಲೈಡ್. ಈ ಕೇಸ್ ನಲ್ಲಿ ನಾನು ಎಷ್ಟು ಹೀಟ್ ನ ಕೊಟ್ಟಿದ್ದೀನಿ, 100 ಜೌಲ್. ಎಷ್ಟು ವರ್ಕ್ ಕನ್ವರ್ಟ್ ಆಗ್ತಾ ಇದೆ, 40 ಜೌಲ್. ಹಾಗಾದ್ರೆ ಇದರ ಎಫಿಷಿಯಂಟ್, ಇದು ಎಕ್ಸಾಂಪಲ್ ಅಷ್ಟೇ. ಎಕ್ಸಾಂಪಲ್ ಗೆ 40 divided by 100, that is equals to 40% of efficiency. Eta is equals to 40%. In terms of fraction na baradre, eta is equal to 0.4. ಅದು ಪರ್ಸೆಂಟೇಜ್ ಅಲ್ಲಿ, ಇದು ಫ್ರಾಕ್ಷನ್ ಅಲ್ಲಿ ನಾನು ಕನ್ಸಿಡರ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ. ಸೊ therefore the work eta is equals to work done divided by heat supplied. Eta is equals to W divided by Q1. W ಗೆ ಏನಂತ ಬರೀಬಹುದು, Q1 minus Q2 ಅಂತ ಬರೀಬಹುದು, whole divided by Q1. ಇದನ್ನ ಸ್ಪ್ಲಿಟ್ ಮಾಡಿ ಬರುತ್ತೆ, Q1 divided by Q1 minus Q2 divided by Q1. Eta is equals to Q1 by Q1, 1 minus Q2 divided by Q1. So this is the equation for the efficiency of heat engine. Very, very important equation. Maximum questions equation ಮೇಲೆ ಬರ್ತಾ ಇದೆ. Eta is equals to 1 minus Q2 by Q1. Q2 ಅಂದ್ರೆ ಏನು, heat rejected into the sink. Sink ಗೆ ಎಷ್ಟು heat reject ಆಗ್ತಿದೆ, heat rejected and Q1 is amount of heat absorbed. ಎಷ್ಟು heat absorb ಆಗ್ತಿದೆ ಅದನ್ನ ನಾನು Q1 ಅಂತ ತಗೊಂತಾ ಇದೀನಿ. Q2 is amount of heat rejected. So ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. We will move to the another equation. ನೋಡಿ ಇನ್ನೊಂದು equation ಇದೆ, ಇದಕ್ಕೆ ಪ್ರೂಫ್ ಬೇಕಾದ್ರೆ ನಾನು ಲಾಸ್ಟ್ ಅಲ್ಲಿ ಕೊಡ್ತೀನಿ ಕಾರ್ನಾಟ್ ಸೈಕಲ್ ಡಿಸ್ಕಸ್ ಮಾಡುವಾಗ. ಎಫಿಷಿಯನ್ಸಿಗೆ ಇನ್ನೊಂದು ಈಕ್ವೇಶನ್ ಇದೆ, ಈಟಾ ಇಸ್ ಈಕ್ವಲ್ಸ್ ಟು 1 minus T2 divided by T1. ಸೊ Q2 divided by Q1 ಪ್ಲೇಸ್ ಅಲ್ಲಿ T2 divided by T1 ಬರ್ದಿದೆ, ಅಷ್ಟೇ ತಾನೇ ವ್ಯತ್ಯಾಸ. ಇದಕ್ಕೆ ಪ್ರೂಫ್ ನಿಮ್ಗೆ ಕಾರ್ನಾಟ್ ಸೈಕಲ್ ಡಿಸ್ಕಸ್ ಮಾಡುವಾಗ ಸಿಗುತ್ತೆ. ಈಗ ಸದ್ಯಕ್ಕೆ ಇದೊಂದು ಫಾರ್ಮುಲಾ ಇದೆ, ಈಟಾ ಇಸ್ ಈಕ್ವಲ್ಸ್ ಟು 1 minus T2 by T1. T2 ಅಂದ್ರೆ ಏನು, ಟೆಂಪರೇಚರ್ ಆಫ್ sink. T1 is temperature of source. I hope you understood difference. ಎರಡು equation ಬೇಕಾಗುತ್ತೆ. Eta is equals to 1 minus Q2 by Q1 and eta is equals to 1 minus T2 divided by T1. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. We will move to the next topic. The next topic is second law of thermodynamics. ಅದಕ್ಕಿಂತ ಮೊದಲು ಒಂದು ಎರಡು ಪ್ರಾಬ್ಲಮ್ಸ್, ಸಿಂಪಲ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ based on the heat engine. General problems, ಕಾರ್ನಾಟ್ ಸೈಕಲ್ ಮೇಲೆ ಮತ್ತೆ ಪ್ರಾಬ್ಲಮ್ಸ್ ಇರುತ್ತೆ, basic problems on heat engine. So let's see, the efficiency of heat engine is 0.6. It rejects 20 joule of heat to the sink. What is the work done by the engine? ಅವ್ರು ಕೊಟ್ಟಿರೋ ಡೇಟಾ ಏನು, ಈಟಾ is equal to 0.6 ಕೊಟ್ಟಿದ್ದಾರೆ. It rejects, ಎಷ್ಟು heat ರಿಜೆಕ್ಟ್ ಮಾಡ್ತಿದೆ ಅಂದ್ರೆ Q1 Q1 ಅಲ್ಲ Q2 is equals to 20 joule ಕೊಟ್ಟಿದ್ದಾರೆ. And we need to calculate work done. W is equals to question mark. So there is a question. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು, ಆನ್ಸರ್ ನ ಬೇಕಾದ್ರೆ ಹೇಳ್ತೀನಿ ನಾನು. ಗೊತ್ತಾದ್ರೆ ಸ್ಕಿಪ್ ಮಾಡಿ, ಡೋಂಟ್ ವೇಸ್ಟ್ ದ ಟೈಮ್, ಮುಂದಕ್ಕೆ ಹೋಗ್ತಾ ಇರಬೇಕು. ದ ಆನ್ಸರ್ ಇಸ್ 30 ಜೌಲ್. ಸಿಕ್ಕಿದ್ರೆ ಮುಂದಕ್ಕೆ ಹೋಗಿ, ಇಲ್ಲ ನೋಡ್ಕೊಳ್ಳಿ. ಸೊ ಈಟಾ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಹೀಟ್ ಸಪ್ಲೈಡ್. ಹೌದಾ, W ಬೇಕು, ಈಟಾ ಕೊಟ್ಟಿದ್ದಾರೆ, Q2 ಕೊಟ್ಟಿದ್ದಾರೆ, Q1 ಬೇಕು ನಮ್ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ. We have W is equals to Q1 minus Q2. I hope you remember. W is equals to Q1 minus Q2. ಅಥವಾ ಒಂದು ಕೆಲಸ ಮಾಡಿ,
ಜನರಲ್ ಆಗಿ ಸಾಲ್ವ್ ಮಾಡ್ಬಿಡ್ತೀನಿ. ಈಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ Q2 ಡಿವೈಡೆಡ್ ಬೈ Q1 ನ ಯೂಸ್ ಮಾಡ್ಕೊಂಡು Q1 ತಗೊಂಬನಿ. ಆಮೇಲೆ ವರ್ಕ್ ಇಸ್ ಈಕ್ವಲ್ಸ್ ಟು Q1 minus Q2. Use this formula. Work is equals to amount of heat supplied minus amount of heat rejected. So Q2 ಕೊಟ್ಟಿದ್ದಾರೆ, Q1 ಇಲ್ಲಿಂದ ಸಾಲ್ವ್ ಮಾಡ್ಕೊಳ್ಳಿ. Eta 0.6 is equals to 1 minus Q2 value is 20 joule divided by Q1 ನಂಗೆ ಗೊತ್ತಿಲ್ಲ, ಅದನ್ನೇ ಸಾಲ್ವ್ ಮಾಡಬೇಕು. ಅಲ್ಲಿ ತಗೊಂಡೋಗಿ ಅಲ್ಲಿ ಹಾಕಿದ್ರೆ Q1 ತಗೊಂಡೋಗಿ ಇಲ್ಲಿ ಹಾಕಿದ್ರೆ ವರ್ಕ್ ಸಿಗುತ್ತೆ. ಸೊ ದಟ್ ಈಸ್ ಇದನ್ನ ಸಾಲ್ವ್ ಮಾಡೋಣ. 20 divided by Q1 is equals to 1 minus 0.6 is 0.4. So Q1 is equals to 20 divided by 0.4. Multiply and divide by 10. You will get 200 divided by 4 sigate. So this is equals to 50 joule. So Q1 is 50 joule. ಎಷ್ಟು heat ನ supply ಮಾಡ್ತದೆ 50 joule. ಎಷ್ಟು heat ನ reject ಮಾಡ್ತದೆ 20 joule. ಹಾಗಾದ್ರೆ work done W is equals to 50 minus 20, that is equals to 30 joule. So that's the answer for this question. So option B is the right answer for this question. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಟ್ ಮಾಡ್ಕೊಳ್ಳಿ. I am going to remove in 3, 2, 1 done. ಮುಂದಿನ ಪ್ರಶ್ನೆ ನಿಮ್ ಬೋರ್ಡ್ ಮೇಲೆ ಬರ್ದಾಗಿದೆ, ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಬಹುದು, ಗೊತ್ತಿದ್ರೆ ಮುಂದಕ್ಕೆ ಹೋಗ್ಬೋದು. ನಾ ಆನ್ಸರ್ ಹೇಳ್ತೀನಿ ಮೊದಲೇ. ದ ಆನ್ಸರ್ ವಿಲ್ ಬಿ 2/3. ಆನ್ಸರ್ ಸಿಕ್ಕಿದ್ರೆ ಮುಂದಕ್ಕೆ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಗೊತ್ತಾಗಿಲ್ಲ ಅಂದ್ರೆ ನೋಡಿ, ಇಲ್ಲಿ ಪರವಾಗಿಲ್ಲ. ನೋಡಿ ಕೊಟ್ಟಿದ್ದಾರೆ, ಹೀಟ್ ಇಂಜಿನ್ ಟೇಕ್ಸ್ ದ ಹೀಟ್ ಫ್ರಮ್ ದ ರಿಸರ್ವಾಯರ್. ರಿಸರ್ವಾಯರ್ ಅಂದ್ರೆ ಏನು ಇಲ್ಲ, ಸೋರ್ಸ್. ಎಲ್ಲಿನ ಹೀಟ್ ನ ತಗೊಂತಾರೋ ಅದನ್ನ ಸೋರ್ಸ್ ಅಂತೀವಿ ಅಥವಾ ರಿಸರ್ವಾಯರ್ ಅಂತ ನಾವು ಕರಿತೀವಿ. Temperature of the source is given by 627 degrees Celsius. Rejects heat to the sink at temperature 27. T2 is equals to 27 degrees Celsius ಕೊಟ್ಟಿದ್ದಾರೆ, T1 ಕೊಟ್ಟಿದ್ದಾರೆ, T2 ಕೊಟ್ಟಿದ್ದಾರೆ. Find the value of eta. Eta is equals to 1 minus T2 divided by T1. So T2 value substitute ಮಾಡೋಣ. 1 minus T2 value 627 ಅಂತ substitute ಮಾಡಿದ್ರೆ ರಾಂಗ್ ಆಗುತ್ತೆ. ಇದು ಸೆಲ್ಸಿಯಸ್ ಅಲ್ಲಿ ಇದೆ. ನಮಗೆ ಈಕ್ವೇಶನ್ ವ್ಯಾಲಿಡ್ ಇರೋದು ಓನ್ಲಿ ಫಾರ್ SI ಯೂನಿಟ್. ಫಸ್ಟ್ ಇದನ್ನ SI ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 273 ಪ್ಲಸ್ 627 900 ಬರತ್ತಾ. 900 ಕೆಲ್ವಿನ್, ದಟ್ ಈಸ್ ಇದು 27 ಪ್ಲಸ್ 273 ಏನಾಗುತ್ತೆ 300 ಕೆಲ್ವಿನ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ರಾಂಗ್ ಆಗುತ್ತೆ. T2 ವ್ಯಾಲ್ಯೂ ಇಸ್ 300 divided by T1 is 900, 2 zeros jamar, and idin baratte 3 baratte. Eta is equals to 1 minus 1/3, that is equals to 3 minus 1. 2 divided by 3. 2 divided by 3 is the answer for the efficiency of a given heat engine. Eta is equals to 1 minus T2 by T1 ಅಥವಾ 1 minus Q2 by Q1. ಸೊ ಎರಡು ಫಾರ್ಮುಲಾ ಮೇಲೆ ಒಂದೊಂದು ಪ್ರಾಬ್ಲಮ್ ಆಗಿದೆ. ಮುಂದಿನ ಕಾನ್ಸೆಪ್ಟ್ ಗೆ ಹೋಗೋಣ. that is ಎರಡನೇ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂದ್ರೆ ಏನು ಇಲ್ಲ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ಬೇಸಿಕಲಿ ಇಟ್ ಟಾಕ್ಸ್ ಅಬೌಟ್ ದ ಫ್ಲೋ ಆಫ್ ಹೀಟ್. ಹೀಟ್ ಇಂಜಿನ್ ರಿಲೇಟೆಡ್ ಆಗಿ ಮಾತಾಡುತ್ತೆ. ನೋಡಿ ಇಲ್ಲಿ ಎಫಿಷಿಯನ್ಸಿ ಅನ್ನೋದು ಯಾವುದೇ ಹೀಟ್ ಇಂಜಿನ್ಗೆ ಎಫಿಷಿಯನ್ಸಿ ಅನ್ನೋದು ಲೆಸ್ ದ್ಯಾನ್ 1 ಇರುತ್ತೆ. ಇನ್ಫ್ಯಾಕ್ಟ್ ತುಂಬಾ ಕಮ್ಮಿ ಇರುತ್ತೆ, 0.6 ಗಿಂತ ಕಮ್ಮಿನೇ ಇರುತ್ತೆ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಎಫಿಷಿಯನ್ಸಿ 100% ಇರ್ತಕ್ಕಂಥ ಒಂದು ಹೀಟ್ ಇಂಜಿನ್ ನ ಡಿವೈಸ್ ನ ಒಂದು ಇನ್ವೆಂಟ್ ಮಾಡಿದ್ರೆ ನಿಮ್ಗೆ ನೋಬೆಲ್ ಪ್ರೈಸ್ ನಾನು ಕೊಡಿಸ್ತೀನಿ ಪಕ್ಕ, ನನ್ ಮೇಲೆ ಪ್ರಾಮಿಸ್. ನೀವೇನಾದ್ರೂ 100% ಈಟಾ 100% ಅಥವಾ ಈಟಾ ಇಸ್ ಈಕ್ವಲ್ ಟು 1, ಈಟಾ ಇಸ್ ಈಕ್ವಲ್ ಟು 1 ಅಥವಾ ಈಟಾ ಇಸ್ ಈಕ್ವಲ್ ಟು 100% ಇರ್ತಕ್ಕಂಥ ಒಂದು ಹೀಟ್ ಇಂಜಿನ್ ನ ಡಿವೈಸ್ ನ ಒಂದು ಇನ್ವೆಂಟ್ ಮಾಡಿ ನೋಬೆಲ್ ಪ್ರೈಸ್ ನಿಮ್ಗೆ ಪಕ್ಕಾ ಸಿಗತ್ತೆ. ಅದ್ರಲ್ಲಿ ನನ್ನ ಹೆಸರು ಬರೀರಿ, ನಾನು ಜಾಯಿನ್ ಆಗಿರ್ತೀನಿ, ನಂಗೂ ಸ್ವಲ್ಪ ಕಮಿಷನ್ ಬರುತ್ತೆ. ನೋಬೆಲ್ ಪ್ರೈಸ್ ಕ್ಯಾಶ್ ಇರುತ್ತೆ, ನಿಮ್ಗೆ ಗೊತ್ತಾದು ಟ್ರೈ ಮಾಡಿ. ಓಕೆ, ಸೊ ಕನ್ಸಲ್ಟ್ ಮೀ ಇನ್ ದ ಫ್ಯೂಚರ್ ಇಫ್ ಯು ನೋ. ಆಕ್ಚುಲಿ ಇಟ್ಸ್ ಪಾಸಿಬಲ್ ಇಲ್ಲ, ಇನ್ ಕೇಸ್ ಆದ್ರೆ ಡಿಸ್ಕವರ್ ಮಾಡಿ ನೋಡೋಣ. ಲೆಟ್ಸ್ ಡಿಸ್ಕಸ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸರ್ ಇಷ್ಟೆಲ್ಲ ಸುತ್ತಿ ಯಾಕೆ ಹೇಳಿದ್ರು ಸರ್? ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇದ್ರ ರಿಲೇಟೆಡ್ ಆಗಿ ಇದೆ. ಲೆಟ್ಸ್ ಸಿ. ನೋಡಿ, ಎರಡು ಸ್ಟೇಟ್ಮೆಂಟ್ ಇದೆ. ಥರ್ಮೋಡೈನಮಿಕ್ಸ್ ಸೆಕೆಂಡ್ ಲಾನ ಇಬ್ರು ಹೇಳಿದ್ದಾರೆ, ಇಬ್ರು ಎರಡು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬೇಸಿಕಲಿ ಅವ್ರಿಬ್ರು ಹೇಳೋದು ಒಂದೇ, ಬಟ್ ಇಂಗ್ಲಿಷ್ ಲಿಟರೇಚರ್ ನ ಗಮನಿಸಿದ್ರೆ ಡಿಫ್ರೆಂಟ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ. ಬೇಸಿಕ್ ಮೀನಿಂಗ್ ಆಫ್ ದಮ್ ವಿಲ್ ಬಿ ಸೇಮ್, ಎರಡು ಒಂದೇ ಆಗಿರುತ್ತೆ. ಲೆಟ್ಸ್ ಸಿ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ದ ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಇಬ್ರು ಹೇಳ್ತಾರೆ. ಒಂದು ಕೆಲ್ವಿನ್ ಅಂತಕ್ಕಂಥ ಸೈಂಟಿಸ್ಟ್ ಹೇಳ್ತಾರೆ, ಆಮೇಲೆ ಕ್ಲಾಸಿಯಸ್ ಅನದರ್ ಸೈಂಟಿಸ್ಟ್ ನೇಮ್. ಇವರಿಬ್ರು ಬೇರೆ ಬೇರೆ ಸ್ಟೇಟ್ಮೆಂಟ್ ನ ಕೊಡ್ತಾರೆ, ಮೀನಿಂಗ್ ಎರಡು ಒಂದೇ ಆಗಿರುತ್ತೆ. ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕೆಲ್ವಿನ್ ಸ್ಟೇಟ್ಮೆಂಟ್, ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್.
Kelvin Planck statement. Kelvin Planck statement says that no heat engine in universe can have 100% efficiency. ಅಂದ್ರೆ ಈಟಾ ವ್ಯಾಲ್ಯೂ 1 ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕರೀತಾರೆ. ಈಟಾ ಇಸ್ ಈಕ್ವಲ್ ಟು 1, ನಾಟ್ ಪಾಸಿಬಲ್. ಏನ್ ಸರ್ ಈಟಾ ಇಸ್ ಈಕ್ವಲ್ ಟು 1 ಅಂದ್ರೆ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಹೀಟ್ ನ ಎಲ್ಲಾ ಹೀಟ್ ನ ವರ್ಕ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತದ್ದು ಹೀಟ್ ಇಂಜಿನ್ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ದೇರ್ಫೋರ್ ನೋ ಹೀಟ್ ಇಂಜಿನ್ ಕ್ಯಾನ್ ಹ್ಯಾವ್ 100% efficiency. This is the Kelvin Planck statement of second law of thermodynamics. The second statement is given by Clausius statement. Clausius statement of second law of thermodynamics. Iden helate heat cannot flow by itself. Heat cannot flow by itself from cold body to hot body. So flow ಆಗತ್ತಾ ಸರ್? ಯೋಚನೆ ಮಾಡಿ, ಹೀಟು ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ತನ್ನಷ್ಟಕ್ಕೆ ತಾನೇ ಹೋಗತ್ತೆ. ಅಂದ್ರೆ ಒಂದು ಹಾಟ್ ಕಾಫಿ ಕಪ್ ನ ತಗೊಂಬಂದ್ ಟೇಬಲ್ ಮೇಲೆ ಇಡಿ, ಆ ಕಾಫಿ ಕಪ್ ಇಂದ ಹೊರಗಡೆಗೆ ಹೀಟ್ ಹೋಗುತ್ತೆ. ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಸ್ಪಾಂಟೇನಿಯಸ್ ಆಗಿ ತನ್ನಷ್ಟಕ್ಕೆ ತಾನೇ ಹೀಟ್ ಹೋಗತ್ತೆ. ಇಸ್ ದಟ್ ರಿವರ್ಸ್ ಪಾಸಿಬಲ್? ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಎಲ್ಲಾದ್ರೂ ಹೀಟ್ ಟ್ರಾನ್ಸ್ಫರ್ ಆಗತ್ತಾ ಸರ್? ಫ್ರಿಡ್ಜ್ ಅಲ್ಲಿ ಆಗತ್ತಲ್ಲ ಸರ್. ಫ್ರಿಡ್ಜ್ ಅಲ್ಲಿ ನಾವು ಒಳಗಡೆ ಐಸ್ ಕ್ರೀಮ್ ಇಟ್ಟಿರ್ತೀವಿ, ಮೇ ಬಿ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಅದನ್ನ ಇನ್ನೂ ಕಮ್ಮಿ ಮಾಡಿದ್ರೆ ಹೀಟ್ ನ ತಗೊಂಡ್ಬಂದು ರೂಮ್ಗೆ ಆಚೆಗೆ ಬಿಸಾಗತ್ತೆ. ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ಹೀಟ್ ಟ್ರಾನ್ಸ್ಫರ್ ಆಯ್ತಲ್ಲ ಕಂದ, ಅದಕ್ಕೆ ಹೇಳಿದ್ದು ಇಟ್ ಸೆಲ್ಫ್. ನೋಡಿ ಇಲ್ಲೆಲ್ಲ ಇದೆ ಇಟ್ ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಹರಿಯಲ್ಲ, ಫೋರ್ಸ್ಫುಲ್ ಆಗಿ ಹರಿಯತ್ತೆ. ನಾವು ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡಿದ್ರೆ ಕೂಲರ್ ರೀಜನ್ ಇಂದ ಹಾಟರ್ ರೀಜನ್ ಗೆ ಹೀಟ್ ನ ಕಳಿಸಬಹುದು. ಬಟ್ ನಾ ಹೇಳ್ತಿರೋದು ತನ್ನಷ್ಟಕ್ಕೆ ತಾನೇ ಹೀಟ್ ಯಾವಾಗ್ಲೂ ಕೋಲ್ಡ್ ಬಾಡಿ ಇಂದ ಹಾಟ್ ಬಾಡಿಗೆ ಹರಿಯೋಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಫಾರ್ ದ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಫಾರ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಕಾರ್ನಾಟ್ ಹೀಟ್ ಇಂಜಿನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. 3, 2, 1 done. The next topic is Carnot heat engine. ನೋಡಿ Carnot heat engine ಅಂದ್ರೆ ಏನು ಇಲ್ಲ, ಒಂದು ಸ್ಪೆಷಲ್ ಟೈಪ್ ಆಫ್ ಹೀಟ್ ಇಂಜಿನ್. ಹಂಗೆ ಬರಿಬೇಡಿ ಮತ್ತೆ ಎಕ್ಸಾಮ್ ಅಲ್ಲಿ. ಒಂದು ಸ್ಪೆಷಲ್ ಟೈಪ್ ಆಫ್ ಕಾರ್ನೆಟ್ ಒಂದು ಸ್ಪೆಷಲ್ ಟೈಪ್ ಆಫ್ ಇಂಜಿನ್ ಆಗಿರುತ್ತೆ. ಬೇಸಿಕಲಿ ಇದೊಂದು ಥಿಯರಿಟಿಕಲ್ ಹೀಟ್ ಇಂಜಿನ್ ಆಗಿರುತ್ತೆ. ಸರ್ ಇದರ ಅವಶ್ಯಕತೆ ಏನಿತ್ತು, ಇದನ್ನ ಯಾಕೆ ಮತ್ತೆ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ? ದಿಸ್ ಇಸ್ ಪ್ರಪೋಸ್ಡ್, ಡಿಸೈನ್ಡ್ ಬೈ a scientist named by Carnot. Carnot ಅಂತಕ್ಕಂಥ ಒಂದು ವ್ಯಕ್ತಿ ಇದಕ್ಕೆ ಒಂದು ಸ್ಪೆಷಲ್ ಫೀಚರ್ಸ್ ನ ಬರೋ ತರ ನೋಡ್ತಾರೆ. ಅಂದ್ರೆ ಹೀಟ್ ಇಂಜಿನ್ ನ ಡಿಸೈನ್ ಮಾಡ್ತಾರೆ. ಆ ಹೀಟ್ ಇಂಜಿನ್ ಗೆ ಎಫಿಷಿಯನ್ಸಿ ಮ್ಯಾಕ್ಸಿಮಮ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಸರ್? 100% ಇರುತ್ತೆ? ಅದನ್ನು 100% ಇರಲ್ಲ, ಅದಕ್ಕಿಂತ ಕಮ್ಮಿನೇ ಇರುತ್ತೆ. ಪ್ರಾಬಬ್ಲಿ ಅರೌಂಡ್ 66 or 60% ಆ ರೇಂಜ್ ಅಲ್ಲಿ ಬರುತ್ತೆ. ಅಷ್ಟು ಎಫಿಷಿಯನ್ಸಿ ಇರ್ತಕ್ಕಂಥ ಒಂದು ಹೀಟ್ ಇಂಜಿನ್ ನ ಡಿಸೈನ್ ಮಾಡ್ತಾರೆ. This is a maximum efficiency can be attained by any practical heat engine. ನೀವು ಪ್ರಾಕ್ಟಿಕಲ್ ಆಗಿ ಡಿಸೈನ್ ಮಾಡಿ ಯಾವುದೋ ಒಂದು ಹೀಟ್ ಇಂಜಿನ್ ಇದಕ್ಕಿಂತ ಮೇಲೆ ಎಫಿಷಿಯನ್ಸಿನ obtain ಮಾಡೋದಕ್ಕೆ ಆಗಲ್ಲ. That is why this heat engine is very special in nature. ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ಯೂಸ್ ಮಾಡಕ್ ಆಗಲ್ಲ, ಬಟ್ ಥಿಯರಿಟಿಕಲ್ ಆಗಿ ನಾವು ಕನ್ವಿನ್ಸ್ ಆಗಬಹುದು. ಈ ಮೆಥಡ್ಸ್ ನ ಫಾಲೋ ಮಾಡಿದ್ರೆ, ಕಾರ್ನಾಟ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾರೆ, ಈ ಮೆಥಡ್ಸ್ ನ ಫಾಲೋ ಮಾಡಿ ನೀವು ಒಂದು ಹೀಟ್ ಇಂಜಿನ್ ನ ಡಿಸೈನ್ ಮಾಡಿ ಆ ಹೀಟ್ ಇಂಜಿನ್ ಗೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟಿರುತ್ತೆ ಸರ್? 66% ಅಷ್ಟೇ. ಅದಕ್ಕಿಂತ ಜಾಸ್ತಿ ಬರುತ್ತಾ? ಇಲ್ಲ. ಅದನ್ನೇ ನಾವು ಅದು ಲ್ಯಾಂಡ್ ಮಾರ್ಕ್ ಆಗಿ ಇಟ್ಟಿದ್ವಿ, ಬೆಂಚ್ ಮಾರ್ಕ್ ಆಗಿ ಇಟ್ಟಿದ್ವಿ. ಅದನ್ನೇನಾದ್ರೂ ಕ್ರಾಸ್ ಮಾಡಿದ್ರೆ ಯು ವಿಲ್ ಗೆಟ್ ಎ ನೋಬೆಲ್ ಪ್ರೈಸ್ ಅಗೇನ್. 67, 68, 69 ಈ ಎಫಿಷಿಯನ್ಸಿ ತಗೊಂಬಂದ್ರು. ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ಸ್. ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಕ್ಯಾನ್ ಬಿ ಅಟೈನ್ಡ್ ಓನ್ಲಿ ಬೈ ಫಾಲೋಯಿಂಗ್ ದೀಸ್ ಸ್ಟೆಪ್ಸ್. ಈ 4 ಸ್ಟೆಪ್ಸ್ ನ ಫಾಲೋ ಮಾಡಿಕೊಂಡು ಒಂದು ಹೀಟ್ ಇಂಜಿನ್ ನ ಡಿಸೈನ್ ಮಾಡಿ, ದಟ್ ಈಸ್ ಅ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅಂತ ಕಾರ್ನಾಟ್ ಅನ್ನೋ ವ್ಯಕ್ತಿ ಹೇಳ್ತಾರೆ. ಆ ಹೀಟ್ ಇಂಜಿನ್ ನ ಕಾರ್ನಾಟ್ ಹೀಟ್ ಇಂಜಿನ್ ಅಂತ ಕರೀತಾರೆ. ಸೊ ಬೇಸಿಕಲಿ ಅ ಕಾರ್ನಾಟ್ ಹೀಟ್ ಇಂಜಿನ್ ಇಸ್ ಅ ಡಿವೈಸ್, ಇಸ್ ಅ ಇಂಜಿನ್, a special type of heat engine
with maximum efficiency operating between two temperature. ಕೊಟ್ಟಿರ್ತಕ್ಕಂಥ ಎರಡು ಟೆಂಪರೇಚರ್ ನಡುವೆ ಆಪರೇಟ್ ಮಾಡಿದ್ರೆ ಬೇರೆ ಯಾವ ಇಂಜಿನ್ ಆದ್ರೂ ಆಪರೇಟ್ ಮಾಡಿ ಕಾರ್ನಾಟ್ ಹಿಟ್ ಇಂಜಿನ್ ಫಸ್ಟ್ ರ್ಯಾಂಕ್ ಇರುತ್ತೆ. ಅಂದ್ರೆ ಎಫಿಷಿಯನ್ಸಿ ಕಾರ್ನಾಟ್ ಇಂಜಿನ್ ಜಾಸ್ತಿ ಇರುತ್ತೆ, ಇದಕ್ಕಿಂತ ಕಮ್ಮಿ ಇರುತ್ತೆ ಬೇರೆ ಯಾವುದೇ ಹೀಟ್ ಇಂಜಿನ್ ನ ತಗೊಳ್ಳಿ. ಸೊ ದಟ್ಸ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಹಾಗಾದ್ರೆ ಈ ಇಂಜಿನ್ ನ ಯೂಸ್ ಮಾಡ್ಕೊಂಡು ನಾವು ಕಾರು ಮತ್ತೆ ಮೋಟರ್ ಸೈಕಲ್ ನ ರನ್ ಮಾಡ್ಬೋದಾ? ನಾಟ್ ಪಾಸಿಬಲ್. ಪ್ರಾಕ್ಟಿಕಲ್ ಆಗಿ ಡಿಸೈನ್ ಮಾಡ್ಬೋದಾ? ನಾಟ್ ಪಾಸಿಬಲ್. ಬಟ್ ಸ್ಟಿಲ್ ಯಾಕೆ ಸ್ಟಡಿ ಮಾಡ್ಬೇಕು ಸರ್? ತಲೆ ಕೆಟ್ಟಿರೋದಾ? It is theoretically important because it's of special features. ಕೆಲವೊಂದು ಸ್ಪೆಷಲ್ ಫೀಚರ್ಸ್ ಇದೆ, ಹಾಗಾಗಿ ನಾವು ಇದನ್ನ ಥಿಯರಿಟಿಕಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ದ ಕಾರ್ನಾಟ್ ಸೈಕಲ್. ಕಾರ್ನಾಟ್ ಸೈಕಲ್ ಸರ್ ಏನ್ ಸರ್ ಕಾರ್ನಾಟ್ ಸೈಕಲ್ ಅಂದ್ರೆ ವರ್ಕಿಂಗ್ ಸಬ್ಸ್ಟೆನ್ಸ್ ನ 4 ಪ್ರೋಸೆಸ್ ಗೆ ಒಳಪಡಿಸ್ತಾರೆ. ದ ವರ್ಕಿಂಗ್ ಸಬ್ಸ್ಟೆನ್ಸ್ ಇಸ್ subjected to 4 different process. ನಾ ಹೇಳ್ತೀನಿ ಯಾವ್ಯಾವ ಅಂತ. ಈ 4 ಪ್ರೋಸೆಸ್ ನ ಇನ್ವಾಲ್ವ್ ಮಾಡಿ ಒಂದು ಸೈಕ್ಲಿಕ್ ಪ್ರೋಸೆಸ್ ನ ಮಾಡ್ತಾರೆ. ಇದನ್ನೇ ನಾವು ಏನಂತ ಕರಿತೀವಿ? ಕಾರ್ನಾಟ್ ಸೈಕಲ್ ಅಂತ ಕರಿತೀವಿ. I'll write the in detail. A reversible, sorry, not the Carnot heat engine ಆಯ್ತು, ಈಗ Carnot cycle. The working substance of Carnot heat engine is subjected to 4 reversible process forms a Carnot cycle. ಸರ್ ಯಾವ್ಯಾವ ಸರ್ ಆ 4 ಪ್ರೋಸೆಸ್? ದಟ್ ಇಸ್ ಅ ಡೀಟೇಲ್, ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಕಾರ್ನಾಟ್ ಹೀಟ್ ಇಂಜಿನ್ ನ ಡಿಸೈನ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ದಟ್ ಈಸ್ ದ ಪಾರ್ಟ್ಸ್ ಆಫ್ ಅ ಕಾರ್ನಾಟ್ ಹೀಟ್ ಇಂಜಿನ್. ಲೆಟ್ ಅಸ್ ರೈಟ್ ದ parts of Carnot heat engine. Next topic is parts of Carnot heat engine. ಇದನ್ನ erase ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. What are the parts of the Carnot heat engine? Of course source ಇರಬೇಕು, ಸಿಂಕ್ ಇರಬೇಕು, ಮತ್ತೆ ವರ್ಕಿಂಗ್ ಸಬ್ಸ್ಟೆನ್ಸ್ ಇರಬೇಕು. ಆಲ್ರೆಡಿ ನಮ್ಗೆ 3 ಪಾರ್ಟ್ಸ್ ಗೊತ್ತಿತ್ತು, ಹೊಸದಾಗಿ ಒಂದು 4ನೇ ಪಾರ್ಟ್ ಬಂದಿದೆ ನೋಡಿ. that is insulating stand. So let's write parts of Carnot heat engine. 4 ಪಾರ್ಟ್ ಇದೆ. ಒಂದು ಸೋರ್ಸ್, ಯು ಕ್ಯಾನ್ ಸಿ ಹಿಯರ್ ರೆಡ್ ಕಲರ್ ಇದೆಯಲ್ಲ, ದಿಸ್ ಇಸ್ ಅ ಸೋರ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ ಸೋರ್ಸ್. ಅಂಡ್ ಈ ಕಡೆ ಇರೋದು ಸಿಂಕ್, ಈ ಕಡೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ವರ್ಕಿಂಗ್ ಸಬ್ಸ್ಟೆನ್ಸ್, ಮತ್ತೆ ಸೆಕೆಂಡ್ ಒನ್ ಇಲ್ಲಿರ್ತಕ್ಕಂಥದ್ದು ಇನ್ಸುಲೇಟಿಂಗ್ ಸ್ಟ್ಯಾಂಡ್. ದೀಸ್ ಆರ್ ದ 4 ಪಾರ್ಟ್ಸ್ ಆಫ್ ದ ಕಾರ್ನಾಟ್ ಹೀಟ್ ಇಂಜಿನ್. ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ದಟ್ ಇಸ್ ದ ಫಸ್ಟ್ ಒನ್ ಇಸ್ ವರ್ಕಿಂಗ್ ಸಬ್ಸ್ಟೆನ್ಸ್. ಸರ್ ಏನಿದು ವರ್ಕಿಂಗ್ ಸಬ್ಸ್ಟೆನ್ಸ್? ಒಂದು ಪಿಸ್ಟನ್, ಒಂದು ಸಿಲಿಂಡರ್ ಒಳಗಡೆ ಒಂದು ಗ್ಯಾಸ್ ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡಿ ಅಂಡ್ ಫಿಟ್ ಇಟ್ ವಿತ್ ಎ ಮೂವಬಲ್ ಪಿಸ್ಟನ್. ಒಂದು ಪಿಸ್ಟನ್ ನ ಫಿಟ್ ಮಾಡಿ, ಮತ್ತೆ ಆ ಪಿಸ್ಟನ್ ಎಂತ ಪಿಸ್ಟನ್ ಆಗಿರ್ಬೇಕು? ಫ್ರಿಕ್ಷನ್ ಲೆಸ್ ಪಿಸ್ಟನ್ ಆಗಿರ್ಬೇಕು. ಮತ್ತೆ ಸೈಡ್ ವಾಲ್ಸ್ ಏನಿದೆ ಅವು ಕೂಡ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ಆಗಿರ್ಬೇಕು. ಲೆಟ್ ಮಿ ರೈಟ್ ಹಿಯರ್. ಈ ಕಡೆ ವಾಲ್ಸ್ ಏನಾಗಿರ್ಬೇಕು? ನಾನ್ ಕಂಡಕ್ಟಿಂಗ್ and the friction should be frictionless piston. This is an gas, probably ideal gas anta consider madana, ideal gas. At the bottom, very very important feature of the source alla working substance very important feature ಏನಪ್ಪಾ ಅಂದ್ರೆ side walls ಏನಾಗಿರಬೇಕು? ನಾನ್ ಕಂಡಕ್ಟಿಂಗ್ ವಾಲ್ಸ್ ಆಗಿರಬೇಕು. ಬಾಟಮ್ ಶುಡ್ ಬಿ ಪರ್ಫೆಕ್ಟ್ಲಿ ಕಂಡಕ್ಟಿಂಗ್ ಬಾಟಮ್. ಈ ಬಾಟಮ್ ಏನಿದೆ ಇದು ಪರ್ಫೆಕ್ಟ್ಲಿ ಕಂಡಕ್ಟಿಂಗ್ ಇರಬೇಕು. ಪರ್ಫೆಕ್ಟ್ಲಿ ಕಂಡಕ್ಟಿಂಗ್ ಬಾಟಮ್ ಅಂದ್ರೆ ನಾನು ಹೀಟ್ ನ ಕೊಡಬೇಕು ಅಥವಾ ರಿಸೀವ್ ಮಾಡ್ಕೋಬೇಕು, ಅಂದ್ರೆ ಎಜೆಕ್ಟ್ ಮಾಡಬೇಕು ಅಥವಾ ಸಪ್ಲೈ ಮಾಡಬೇಕು ಅಂದ್ರೆ ಓನ್ಲಿ ಪಾಸಿಬಲ್ ವೇ ಇಸ್ ಡೌನ್ ಸೈಡ್ ಇಂದ ಕಳಿಸಬೇಕು. ಆ ಕಡೆ ಈ ಕಡೆ ಮೇಲೆ ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿರುತ್ತೆ ಅಂಡ್ ಇಟ್ ಇಸ್ ಮೇಡ್ ಅಪ್ ಆಫ್ ದ ಇನ್ಸುಲೇಟಿಂಗ್ ಮೆಟೀರಿಯಲ್. ಸರೌಂಡಿಂಗ್ಸ್ ಇನ್ಸುಲೇಟಿಂಗ್ ಮೆಟೀರಿಯಲ್, ಟಾಪ್ ಅಲ್ಲಿ ಇರ್ತಕ್ಕಂಥ ಫ್ರಿಕ್ಷನ್ಲೆಸ್ ಪಿಸ್ಟನ್ ಕೂಡ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿರುತ್ತೆ. ನಾನು ಏನಾದ್ರೂ ಹೀಟ್ ನ ಸಪ್ಲೈ ಮಾಡಬೇಕು ಅಥವಾ ರಿಮೂವ್ ಮಾಡಬೇಕು ಅಂದ್ರೆ ಓನ್ಲಿ ಪಾಸಿಬಲ್ ಪಾತ್ ಇಸ್ ಡೌನ್ ಸೈಡ್ ಇಂದ ಕಳಿಸಬೇಕು ಅಥವಾ ರಿಮೂವ್ ಮಾಡಬೇಕು. ಸೊ ದೇರ್ಫೋರ್ ದ bottom is made up of perfectly conducting material. So there is the working substance. ಒಳಗಡೆ ಗ್ಯಾಸ್ ಮಾಲಿಕ್ಯೂಲ್ಸ್ ಇರುತ್ತೆ, ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡೋಣ.
This is the working substances required for the Carnot cycle. Obviously, next one, source. Source is the source of heat. ಅಷ್ಟೇ ಇನ್ನೇನಿಲ್ಲ. ಸೋರ್ಸ್ ನ ಯಾಕೆ ಸೋರ್ಸ್ ಅಂತಾರೆ, ಅದು ಹೀಟ್ ಸೋರ್ಸ್ ಆಗಿರುತ್ತೆ ಅಥವಾ ಹೀಟ್ ರಿಸರ್ವಾಯರ್ ಅಂತಾನೂ ಕರೀತಾರೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಹೀಟ್ ರಿಸರ್ವಾಯರ್. ಇಟ್ ಇಸ್ ಮೇಂಟೈನ್ ಅಟ್ ಹೈ ಟೆಂಪರೇಚರ್. ಯಾವಾಗಲೂ ಹೈ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಿರ್ತೀವಿ. ಐ ವಿಲ್ ಕಾಲ್ ದಟ್ ಆಸ್ ಟೆಂಪರೇಚರ್ as T1. ಎಷ್ಟು ಹೀಟ್ ನ ಬೇಕಾದ್ರೂ ಸಪ್ಲೈ ಮಾಡಕ್ಕೆ ರೆಡಿ ಇರುತ್ತೆ ಅಂತ ಸೋರ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ, ನೀವು ಎಷ್ಟೇ ಹೀಟ್ ನ ತಗೊಳ್ಳಿ, ಈ ರೆಡ್ ಕಲರ್ ಮೆಟೀರಿಯಲ್ ಇದೆಯಾ, ಎಷ್ಟೇ ಹೀಟ್ ನ ತಗೊಳ್ಳಿ, ಅದ್ರ ಟೆಂಪರೇಚರ್ ಕಮ್ಮಿ ಆಗಲ್ಲ, T1 ಅಷ್ಟೇ ಇರುತ್ತೆ. ಸೊ therefore any amount of heat can be extracted. Any amount of, ವೆರಿ ಇಂಪಾರ್ಟೆಂಟ್ ಫೀಚರ್ ನೋಡಿ ಇದು, ಎನಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ನೇಕ್ ಕ್ವಶನ್ ಬಂದಿದೆ, ಯಾವಾಗಲೂ ನೆನಪಿಲ್ಲ, ಒಟ್ಟು ಬಂದಿದೆ, ನಾನು ಹೇಳ್ತೀನಿ ಏನು ಅಂತ. ಎನಿ amount of heat can be extracted from source without changing its temperature. What does it mean? ನೋಡಿಲಿ, ಆ ಸೋರ್ಸ್ ಇಂದ ನೀವು ಎಷ್ಟೇ ಹೀಟ್ ನ ರಿಸೀವ್ ಮಾಡ್ಕೊಳ್ಳಿ, ಎಷ್ಟೇ ಹೀಟ್ ನ ತೆಗಿರಿ, ಅದರ ಟೆಂಪರೇಚರ್ ಚೇಂಜ್ ಆಗಲ್ಲ. ಎಷ್ಟು ಹೀಟ್ ನ ತಗೊಂಡ್ರು ಟೆಂಪರೇಚರ್ ಚೇಂಜ್ ಆಗಲ್ಲ ಅಂದ್ರೆ ಅದರ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟಿರ್ಬೇಕು? ಇನ್ಫಿನಿಟಿ ಇರಬೇಕು. ನೆನ್ಪಿದ್ಯಾ? ಒಂದು ಟೆಂಪರೇಚರ್ 1 kg ಮೆಟೀರಿಯಲ್ಗೆ ಎಷ್ಟು ಹೀಟ್ ನ ಕೊಟ್ರೆ ಅದು 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗುತ್ತೆ, ಅದನ್ನೇ ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಅದೇ ಹೀಟ್ ನ ರಿಮೂವ್ ಮಾಡಿದ್ರೆ ಅದರ ಟೆಂಪರೇಚರ್ ಆಗ್ತದೆ, ಕಮ್ಮಿ ಆಗ್ತಾ ಇತ್ತು 1 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಒಂದು ಸ್ಪೆಸಿಫಿಕ್ ಒಂದು ಮೆಟೀರಿಯಲ್ ನ ಕನ್ಸಿಡರ್ ಮಾಡ್ತೀನಿ. So let me call specific heat capacity as x joule. X joule per mole per Kelvin. ಅಷ್ಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ ನ ತಗೊಂಡು x ಜೌಲ್ ಹೀಟ್ ನ ಸಪ್ಲೈ ಮಾಡಿದ್ರೆ 1 kg ಮೆಟೀರಿಯಲ್ ಗೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಆಗ್ತಿತ್ತು. ಅದೇ ಹೀಟ್ ನ ರಿಮೂವ್ ಮಾಡಿ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಮ್ಮಿ ಆಗ್ತಾ ಇತ್ತು. ಬಟ್ ಇಲ್ಲಿ ನೀವು ಎಷ್ಟೇ ಹೀಟ್ ನ ತಗೊಳ್ಳಿ, ಅಲ್ಲಿಂದ ಸೋರ್ಸ್ ಇಂದ ಎಷ್ಟೇ ಹೀಟ್ ನ ತಗೊಂಡ್ರು ಅದ್ರ ಟೆಂಪರೇಚರ್ ಚೇಂಜ್ ಆಗಲ್ಲ. ಹಾಗಾದ್ರೆ what should be the specific heat capacity of the source? It should be the infinity. The specific heat capacity of the source material should be infinity. ಇದನ್ನ ಯಾವ್ದ್ರಲ್ಲೋ ಕೇಳಿದ್ರೆ ನೀಟ್ ಎಕ್ಸಾಮ್ ಅಲ್ಲೋ CT ಅಲ್ಲೋ, I don't remember exact here. That is the special feature of the source. Next is sink. ಇದಾಯ್ತಾ? ಇದು ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಿ. I am going to remove this one. So sink is the third part is sink. A sink is a material or a place which can receive any amount of heat. ಸೋರ್ಸ್ ಇಂದ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎನರ್ಜಿನ, ಸ್ವಲ್ಪ ಎನರ್ಜಿನ ವರ್ಕ್ ಆಗಿ ಕನ್ವರ್ಟ್ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಎನರ್ಜಿನ ಸಿಂಕ್ ಗೆ ಬಿಸಾಕ್ತಿವಿ. ಇಟ್ ಈಸ್ ಆಲ್ವೇಸ್ ಮೇಂಟೈನ್ ಅಟ್ ಲೋ ಟೆಂಪರೇಚರ್ ಕಂಪೇರ್ಡ್ ಟು ಸೋರ್ಸ್ ಗೆ ಕಂಪೇರ್ ಮಾಡಿದ್ರೆ ಸಿಂಕ್ ಲೋ ಟೆಂಪರೇಚರ್ ಇರುತ್ತೆ. And any amount of heat can be supplied. ನಾವು ಎಷ್ಟೇ ಹೀಟ್ ನ ಈ ಸಿಂಕ್ ಗೆ ಕೊಟ್ರು ಅದರ ಟೆಂಪರೇಚರ್ ಚೇಂಜ್ ಆಗಲ್ಲ, ಇನ್ಕ್ರೀಸ್ ಆಗಲ್ಲ. ಸೋರ್ಸ್ ಇಂದ ನಾವೇನ್ ಮಾಡ್ತೀವಿ, ಹೀಟ್ ನ ರಿಸೀವ್ ಮಾಡ್ಕೊಂತಾ ಇದ್ವಿ, ಸ್ವಲ್ಪ ಅಮೌಂಟ್ ಆಫ್ ಹೀಟ್ ನ ವರ್ಕ್ ಆಗಿ ಕನ್ವರ್ಟ್ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಎನರ್ಜಿನ ಸಿಂಕ್ ಗೆ ಬಿಸಾಕ್ತಾ ಇದ್ವಿ. ಎಷ್ಟೇ ಹೀಟ್ ನ ನಾವು ಅದಕ್ಕೆ ಬಿಸಾಕಿದ್ರು, ಸಪ್ಲೈ ಮಾಡಿದ್ರು, ಎಜೆಕ್ಟ್ ಮಾಡಿದ್ರು ಅದರ ಟೆಂಪರೇಚರ್ ಚೇಂಜ್ ಆಗಲ್ಲ. ಎನಿ ಅಮೌಂಟ್ ಆಫ್ heat can be converted, it can be supplied to sink without changing its temperature. So anta ಪಾರ್ಟ್ ನಾವೇನಂತ ಕರಿತೀವಿ, ಸಿಂಕ್ ಅಂತ ಕರಿತೀವಿ. ಎಷ್ಟು ಹೀಟ್ ಕೊಟ್ರು ಅದರ ಟೆಂಪರೇಚರ್ ಚೇಂಜ್ ಆಗಬಾರ್ದು. ಹಾಗಾದ್ರೆ ಅದರ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಏನಾಗಿರ್ಬೇಕು? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ದ ಸಿಂಕ್ ಶುಡ್ ಬಿ ಅಗೈನ್ ಇನ್ಫಿನಿಟಿ. ಅಂದ್ರೆ ಸೋರ್ಸ್ ಇಂದ ಎಷ್ಟೇ ಹೀಟ್ ನ ತಗೊಳ್ಳಿ ಅದರ ಟೆಂಪರೇಚರ್ ಚೇಂಜ್ ಆಗಲ್ಲ. ಆ ಎಷ್ಟೇ ಹೀಟ್ ನ ತಗೊಂಡೋಗಿ ಸಿಂಕ್ ಗೆ ಬಿಸಾಕಿ ಅದರ ಟೆಂಪರೇಚರ್ ಕೂಡ ಚೇಂಜ್ ಆಗಲ್ಲ. ಸೊ ದೇ ಶುಡ್ ಬಿ ಮೇಂಟೈನ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. Those are the special features of a source and sink. Innondide insulating stand. The fourth part, very important part, is insulating stand. Source ಬಗ್ಗೆ ಡಿಸ್ಕಸ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ, ನೆನಪಿದ್ಯಾ?
ವಾಲ್ಸ್ ಮತ್ತೆ ಪಿಸ್ಟನ್ ಎಂತ ಮೆಟೀರಿಯಲ್ ಇಂದ ಆಗಿರ್ಬೇಕು, ಇಟ್ ಶುಡ್ ಬಿ ಇನ್ಸುಲೇಟಿಂಗ್ ಮೆಟೀರಿಯಲ್. ಬಾಟಮ್ ಏನಾಗಿರ್ಬೇಕು, ಇಟ್ ಶುಡ್ ಬಿ ದ ಪರ್ಫೆಕ್ಟ್ಲಿ ಕಂಡಕ್ಟಿಂಗ್. ಅರ್ಥ ಆಗ್ತಿದ್ಯಾ? ಪರ್ಫೆಕ್ಟ್ಲಿ ಕಂಡಕ್ಟಿಂಗ್ ಮೆಟೀರಿಯಲ್ ಆಗಿರ್ಬೇಕು. ಸಪೋಸ್ ನಾನೇನಾದ್ರೂ ಈ ವರ್ಕಿಂಗ್ ಸಬ್ಸ್ಟೆನ್ಸ್ ನ ಯೂಸ್ ಮಾಡ್ಕೊಂಡು, ಇಲ್ಲಿದೆಯಲ್ಲ ಈ ವರ್ಕಿಂಗ್ ಸಬ್ಸ್ಟೆನ್ಸ್ ನ ಯೂಸ್ ಮಾಡ್ಕೊಂಡು ಅಡಿಯಾಬಾಟಿಕ್ ಪ್ರೋಸೆಸ್ ಮಾಡ್ಬೇಕಪ್ಪ. ಎಕ್ಸ್ಪಾನ್ಷನ್ ಮಾಡಿದ್ರೆ ಕೆಳಗಡೆಯಿಂದ ಹೀಟ್ ಬಂದ್ಬಿಡುತ್ತೆ, ಕಂಪ್ರೆಸ್ ಮಾಡಿದ್ರೆ ಕೆಳಗಡೆಯಿಂದ ಹೀಟ್ ಎಜೆಕ್ಟ್ ಆಗತ್ತೆ. ಈ ತರ ಆಗ್ಬಾರ್ದು ಅಂದ್ರೆ ಈ ಸೋರ್ಸ್ ನ ತಗೊಂಡು ಹೋಗಿ ಈ ಸ್ಟ್ಯಾಂಡ್ ಮೇಲೆ ಇಡ್ತೀರಿ. ಆಲ್ರೆಡಿ ಸೈಡ್ಸ್ ಇನ್ಸುಲೇಟ್ ಆಗಿದೆ, ಟಾಪ್ ಕೂಡ ಇನ್ಸುಲೇಟ್ ಆಗಿದೆ, ಈಗ ಬಾಟಮ್ ಕೂಡ ಇನ್ಸುಲೇಟಿವ್. ನಾನೀಗ ಕಂಪ್ರೆಷನ್ ಅಥವಾ ಎಕ್ಸ್ಪಾನ್ಷನ್ ಮಾಡಿದ್ರೆ ಅದೆಂತ ಪ್ರೋಸೆಸ್ ಆಗತ್ತೆ? ಇಟ್ ವಿಲ್ ಬಿ an adiabatic process. ನೋಡಿ ಈಗ ಕಂಪ್ಲೀಟ್ ಆಗಿ ಪ್ಯಾಕ್ ಆಯ್ತು, ಎಲ್ಲೂ ಹೀಟ್ ಹೋಗಕ್ಕೆ ಮತ್ತೆ ಬರೋದಕ್ಕೆ ಎಲ್ಲೂ ಚಾನ್ಸೇ ಇಲ್ಲ. ಹಾಗಾದ್ರೆ ನಾನೇನಾದ್ರೂ adiabatic ಪ್ರೋಸೆಸ್ ಮಾಡಬೇಕಾದ್ರೆ ಈ ಸೋರ್ಸ್ ನ ವರ್ಕಿಂಗ್ ಸಬ್ಸ್ಟೆನ್ಸ್ ನ ತಗೊಂಡೋಗಿ ಈ ಸ್ಟ್ಯಾಂಡ್ ಮೇಲೆ ಇಡ್ತೀನಿ. ಕಂಪ್ರೆಸ್ ಮಾಡಿದ್ರೆ ಏನಾಗತ್ತೆ? adiabatic ಕಂಪ್ರೆಷನ್ ಆಗತ್ತೆ. ಯಾಕಂದ್ರೆ ಆಲ್ರೆಡಿ ಸೈಡ್ಸ್ ಇನ್ಸುಲೇಟೆಡ್, ಟಾಪ್ ಇನ್ಸುಲೇಟೆಡ್, ಈಗ ಬಾಟಮ್ ಕೂಡ ಇನ್ಸುಲೇಟೆಡ್. ಪರ್ಫೆಕ್ಟ್ ಇನ್ಸುಲೇಟಿಂಗ್ ಮೆಟೀರಿಯಲ್, ಪೂರ್ತಿ ವರ್ಕಿಂಗ್ ಸಬ್ಸ್ಟೆನ್ಸ್ ಏನಾಗಿದೆ? ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿದೆ. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ adiabatic ಎಕ್ಸ್ಪಾನ್ಷನ್, ಕಂಪ್ರೆಸ್ ಮಾಡಿ adiabatic ಕಂಪ್ರೆಷನ್. ಇಷ್ಟ ಆಯ್ತು. ಈಗ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಮಾಡಬೇಕು ಅಥವಾ ಐಸೋಥರ್ಮಲ್ ಕಂಪ್ರೆಷನ್ ಮಾಡಬೇಕು ಅಂದ್ರೆ ಈ ವರ್ಕಿಂಗ್ ಸಬ್ಸ್ಟೆನ್ಸ್ ನ ತಗೊಂಡು ಹೋಗಿ ಈ ಸೋರ್ಸ್ ಮೇಲೆ ಇಡಿ. ವರ್ಕಿಂಗ್ ಸಬ್ಸ್ಟೆನ್ಸ್ ನ ತಗೊಂಡ್ಬಂದು ಸೋರ್ಸ್ ಮೇಲೆ ಇಡಿ. ಈಗ ಈ ಸಿಲಿಂಡರ್ ನ ನಾನೇನಾದ್ರೂ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ಎಂತ ಎಕ್ಸ್ಪಾನ್ಷನ್? ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರ್ಬೇಕಾದ್ರೆ ಏನು? ಹೀಟ್ ನ ಸಪ್ಲೈ ಮಾಡ್ಬೇಕಾ, ರಿಜೆಕ್ಟ್ ಮಾಡ್ಬೇಕಾ? ಸಪ್ಲೈ ಮಾಡ್ಬೇಕು. ಹಾಗಾದ್ರೆ ಈ ವರ್ಕಿಂಗ್ ಸಬ್ಸ್ಟೆನ್ಸ್ ನ ತಗೊಂಡ್ಬಂದು ಈ ಸೋರ್ಸ್ ಮೇಲೆ ಇಟ್ಟು ನಿಧಾನಕ್ಕೆ, ಹೇಗೆ? ನಿಧಾನಕ್ಕೆ, ಸಡನ್ ಆಗಿ ಎಕ್ಸ್ಪಾನ್ಷನ್ ಅಲ್ಲ, ಸ್ಲೋಲಿ ಎಕ್ಸ್ಪಾನ್ಷನ್ ಮಾಡಿದ್ರೆ ಅದು ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಗಿರುತ್ತೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಕಂಪ್ರೆಷನ್ ಅಂದ್ರೆ. ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಂದ್ರೆ ಹೀಟ್ ನ ಸಪ್ಲೈ ಮಾಡಬೇಕು, ಇಲ್ಲ ಅಂದ್ರೆ ಟೆಂಪರೇಚರ್ ಏನಾಗುತ್ತೆ? ಕಮ್ಮಿ ಆಗತ್ತೆ. ಟೆಂಪರೇಚರ್ ಕಮ್ಮಿ ಆದ್ರೆ ಅದು ಐಸೋಥರ್ಮಲ್ ಪ್ರೋಸೆಸ್ ಆಗಲ್ಲ. ನೆಕ್ಸ್ಟ್ ನಾವೇನಾದ್ರೂ ಐಸೋಥರ್ಮಲ್ ಕಂಪ್ರೆಷನ್ ಮಾಡಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ವರ್ಕಿಂಗ್ ಸಬ್ಸ್ಟೆನ್ಸ್ ನ ತಗೊಂಡ್ಬಂದು ಈ ಸಿಂಕ್ ಮೇಲೆ ಇಡ್ತೀವಿ. ಸೊ ಈಗ ಆ ಗ್ಯಾಸ್ ನ ಸ್ಲೋ ಆಗಿ ಕಂಪ್ರೆಸ್ ಮಾಡ್ತಾ ಇದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರ್ಬೇಕಾದ್ರೆ ತನ್ನಲ್ಲಿರ್ತಕ್ಕಂಥ ಎಕ್ಸೆಸ್ ಹೀಟ್ ನ ಎಜೆಕ್ಟ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು. ಎಲ್ಲಿ ಕಳಿಸ್ಬೇಕು? ಎಲ್ಲಿ ಕಳಿಸತ್ತೋ ಆ ಪಾರ್ಟ್ ನ ನಾವೇನಂತ ಕರಿತೀವಿ? ಸಿಂಕ್ ಅಂತ ಕರಿತೀವಿ. ಸೊ ಈಗ ಆ ಮೆಟೀರಿಯಲ್ ನ, ಆ ವರ್ಕಿಂಗ್ ಸಬ್ಸ್ಟೆನ್ಸ್ ನ ಕಂಪ್ರೆಸ್ ಮಾಡ್ತಾ ಇರೋ ಹೀಟ್ ಎಜೆಕ್ಟ್ ಆಗ್ತಾ ಇರತ್ತೆ, ಟೆಂಪರೇಚರ್ ಹಾಗೆ ಉಳ್ಕೊಂಡಿರತ್ತೆ. ನೌ ದ ಪ್ರೋಸೆಸ್ ಹ್ಯಾಪನಿಂಗ್ ಇಸ್ ಐಸೋಥರ್ಮಲ್ ಕಂಪ್ರೆಷನ್. ಆಲ್ರೆಡಿ ನಿಮ್ಗೆ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಯಾಕೆ ಈ ಪಾರ್ಟ್ಸ್ ಬೇಕಾಯ್ತು ಅಂತ? ಸೊ ಈ ಸ್ಟ್ಯಾಂಡ್ ಬೇಕಾಗಿತ್ತು ಏನಕ್ಕೆ? adiabatic ಪ್ರೋಸೆಸ್ ಮಾಡೋದಕ್ಕೆ. ಸೊ ಈ ಸಿಂಕ್ ಬೇಕಾಗಿತ್ತು ಏನಕ್ಕೆ? ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ. ಈ ಸೋರ್ಸ್ ಬೇಕಾಗಿದೆ ಏನಕ್ಕೆ? ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ. ಈ ಸಿಂಕ್ ಬೇಕಾಗಿರೋದು ಐಸೋಥರ್ಮಲ್ ಕಂಪ್ರೆಷನ್ ಮಾಡೋದಕ್ಕೆ. ಇಷ್ಟು ಡೀಟೇಲ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೇನೆ. ಇಷ್ಟು ಡೀಟೇಲ್ಸ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡಿ, ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಇನ್ನೂ ಒಂದ್ಸತಿ ನೋಡಿ, ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ನೀವು ಕ್ಲಾರಿಟಿ ಇಲ್ಲ ಅಂದ್ರೆ ಮುಂದೆ ಕಾರ್ನಾಟ್ ಸೈಕಲ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಅಂತ ನನ್ನ ಅನಿಸಿಕೆ. Let's see some important points. ಒಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ರಿಕಾಲ್ ಮಾಡಬೇಕು. What is the equation for the work done in isothermal process? ಒಂದು ಪ್ರೋಸೆಸ್ ನ ಕನ್ಸಿಡರ್ ಮಾಡೋಣ. PI VI TI ಇಂದ PF VF TI ಅಷ್ಟೇ ಇದೆ. ಐಸೋಥರ್ಮಲ್ ಪ್ರೋಸೆಸ್ ನ ಕನ್ಸಿಡರ್ ಮಾಡ್ತೀನಿ. ಆಕ್ಚುಲಿ ನಾನು P1 V1 T1 ಇಂದ P2 V2 T1 ಅಂತ ಅಲ್ಲಿ ಕನ್ಸಿಡರ್ ಮಾಡಿದೆ. 1 ಮತ್ತೆ 2 ಬೇರೆ, ಇಲ್ಲಿ 1 2 3 4 4 ಬರುತ್ತೆ. ನಾನು ಜನರಲೈಸ್ಡ್ ಇಕ್ವೇಶನ್ ನ ಡಿಸ್ಕಸ್ ಮಾಡ್ತೇನೆ. ಇಲ್ಲಿಂದ ಇಲ್ಲಿಗೆ ಐಸೋಥರ್ಮಲ್ ಪ್ರೋಸೆಸ್ ಆಗ್ತಿದೆ ಅಂದ್ರೆ ವಾಟ್ ಇಸ್ ದ ವರ್ಕ್ ಡನ್ ಇನ್ ದ ಪ್ರೋಸೆಸ್? W is equals to mu r T. ಟೆಂಪರೇಚರ್ ಏನಿದೆ ಅದನ್ನ T ಅಂತಾನೆ ಕರಿತೀನಿ ನೋಡಿ. TI TF ಎರಡು ಒಂದೇ ಇದೆ, ಹಾಗಾಗಿ T ಅಂತ ಕರಿತೀನಿ. ಲಾಗರಿಥಮ್ ಆಫ್ VF divided by VI ಈ ತರ ಬರೀತೀನಿ. ಯಾಕೆ ಅಂದ್ರೆ 1 2 3 4 4 ಬರುತ್ತೆ, ಕನ್ಫ್ಯೂಸ್ ಆಗುತ್ತೆ. ನನಗೆ ಬೇಕಾಗಿರೋದು ಫೈನಲ್ ಟೆಂಪರೇಚರ್, ಫೈನಲ್ ವಾಲ್ಯೂಮ್ ಮತ್ತೆ ಇನಿಷಿಯಲ್ ವಾಲ್ಯೂಮ್. ಲಾಗರಿಥಮ್ ಆಫ್ VF divided by VI. So this is the work done in isothermal process. ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಅಮೌಂಟ್ ಆಫ್ ಹೀಟ್ ಸಪ್ಲೈಡ್. So that is delta Q supplied ಅಥವಾ ಡೆಲ್ಟಾ ಕ್ಯೂ. ಕಂಪ್ರೆಷನ್ ಆದ್ರೆ ಎಜೆಕ್ಟ್ ಆಗಿರುತ್ತೆ, ಎಕ್ಸ್ಪಾನ್ಷನ್ ಆದ್ರೆ ಸಪ್ಲೈ ಆಗಿರುತ್ತೆ. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ಸ್ ಟು W is equals to mu RT logarithm of VF divided by V1. This is the work done in
isothermal process. Work done in isothermal process. ಅದೇ ತರ ಆಡಿಯಾಬೆಟಿಕ್ ಪ್ರೋಸೆಸ್ ನ ವಿಕಾಲ್ ಮಾಡ್ಕೊಳ್ಳಿ. ಆಡಿಯಾಬೆಟಿಕ್ ಪ್ರೋಸೆಸ್ ಅಲ್ಲಿ ಆಡಿಯಾಬೆಟಿಕ್ ಪ್ರೋಸೆಸ್ P1 PI VI TI ಇಂದ PF VF TF ಗೆ ಹೋಗ್ತಾ ಇದೆ. ಈ ಸ್ಟೇಟ್ ಇಂದ ಇಲ್ಲಿಗೆ ಯಾವುದೋ ಒಂದು ಪ್ರೋಸೆಸ್ ಆಗ್ತದೆ. ಅದೆಂತ ಪ್ರೋಸೆಸ್? ಆಡಿಯಾಬೆಟಿಕ್ ಪ್ರೋಸೆಸ್ ಆಗ್ತದೆ. ಈ ಪ್ರೋಸೆಸ್ ನಲ್ಲಿ ವರ್ಕ್ ಡನ್ ಏನಾಗಿರುತ್ತೆ? W is equals to mu R divided by gamma minus 1 into TI minus TF. ಕನ್ಫ್ಯೂಸ್ ಆಗಬೇಡಿ. ಇನಿಷಿಯಲ್ ಟೆಂಪರೇಚರ್ ಮೈನಸ್ ಫೈನಲ್ ಟೆಂಪರೇಚರ್. ಕೆಲವೊಂದು ಬುಕ್ ಅಲ್ಲಿ ಗಾಮಾ ಮೈನಸ್ 1 ಬದಲು 1 ಮೈನಸ್ ಗಾಮಾ ಕೊಟ್ಬಿಟ್ಟು ಇಲ್ಲಿ TF ಮೈನಸ್ TI ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಆಗಬೇಡಿ, ನಾನೇ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮನ್ನ. It's okay. Ignore that one. Mu R divided by gamma minus 1 into TI minus TF. So ಈ ಈಕ್ವೇಶನ್ ನಾನು ಮುಂದೆ ಕಾರ್ನಾಟ್ ಸೈಕಲ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಷಯ. ಲೆಟ್ಸ್ ಮೂವ್ ಟು ದ ಕಾರ್ನಾಟ್ ಸೈಕಲ್. Let's come back to the steps of Carnot cycle. Carnot cycle ಅಲ್ಲಿ 4 ಸ್ಟೆಪ್ಸ್ ಇದೆ. ಆ 4 ಸ್ಟೆಪ್ಸ್ ಯಾವ್ಯಾವು ಅಂತ ನಾನು ಒಂದೊಂದಾಗಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. If you want, you can take the reference of this picture. The first process is isothermal expansion. Isothermal expansion. The second process is isothermal expansion ಆದ್ಮೇಲೆ adiabatic expansion. The third step is isothermal compression. Fourth step is adiabatic compression. ಸರ್ ಏನ್ ಸರ್ ಇವೆಲ್ಲ? ನೋಡಿ, ಕಾರ್ನಾಟ್ ಅವರು ಹೇಳಿದ್ದೇನಪ್ಪ ಅಂದ್ರೆ, ನೀವೇನಾದ್ರೂ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಕೊಡ್ತಕ್ಕಂತ ಒಂದು ಹೀಟ್ ಇಂಜಿನ್ ನ ಡಿಸೈನ್ ಮಾಡ್ಬೇಕು ಅಂದ್ರೆ ಈ 4 ಪ್ರೊಸೀಜರ್. ಒಂದ್ ನಿಮಿಷ, ಇಲ್ಲೆಲ್ಲ ಕ್ಯಾಪ್ ಕಳ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ, ಲಿವ್ ಇಟ್. ಈ 4 ಪ್ರೋಸೆಸ್ ನ ಇನ್ವಾಲ್ವ್ ಮಾಡ್ಕೊಂಡು ಒಂದು ಸೈಕಲ್ ನ ಡಿಸೈನ್ ಮಾಡಿ ಯು ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅಂದ್ರೆ ಎಷ್ಟು ಬರುತ್ತೆ ಸರ್? 100% ಬರುತ್ತಾ? ನೋ, 100% ನಿಜವಾಗ್ಲೂ ಆಗಲ್ಲ. ಬಟ್ ಇರೋದ್ರಲ್ಲಿ ಬೆಸ್ಟ್ ಅನ್ನೋದು ಈ 4 ಪ್ರೋಸೆಸ್ ನ ಒಬೇ ಮಾಡ್ಕೊಂಡು, ಈ 4 ಪ್ರೋಸೆಸ್ ನ ಒಂದೊಂದಾಗಿ ಕಂಡಕ್ಟ್ ಮಾಡಿದ್ರೆ ಬರ್ತಕ್ಕಂಥ ಹೀಟ್ ಇಂಜಿನ್ ಎಫಿಷಿಯನ್ಸಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳ್ತಾರೆ. ಯಾವ ವರ್ಕಿಂಗ್ ಸಬ್ಸ್ಟೆನ್ಸ್ ಈ 4 ಪ್ರೊಸೀಜರ್ ನ ಒಬೇ ಮಾಡ್ಕೊಂಡು ಒಂದು ಸೈಕಲ್ ಫಾರ್ಮ್ ಆಗತ್ತೋ ದಟ್ ಇಸ್ ಕಾಲ್ಡ್ ಆಸ್ ಕಾರ್ನಾಟ್ ಸೈಕಲ್. ಆ ಕಾರ್ನಾಟ್ ಸೈಕಲ್ ಒಬೇ ಮಾಡ್ಕೊಂಡು ಒಂದು ಹೀಟ್ ಇಂಜಿನ್ ನ ಡಿಸೈನ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಕಾರ್ನಾಟ್ ಹೀಟ್ ಇಂಜಿನ್. ದ ಫಸ್ಟ್ ಪ್ರೋಸೆಸ್ ಇಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಹೇಗ್ ಮಾಡೋದು? ಆಲ್ರೆಡಿ ಪಾರ್ಟ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಬಂದಿದೆ. ಪಾರ್ಟ್ಸ್ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಹಿಂದಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ. ಡೈರೆಕ್ಟ್ ಆಗಿ ಇಲ್ಲಿಗೆ ಏನಾದ್ರು ಬಂದಿದ್ರೆ ಪ್ಲೀಸ್ ವಾಚ್ ಫ್ರಮ್ ದ ಬಿಗಿನಿಂಗ್. ನೋಡಿ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ಇಲ್ಲಿದೆಯಲ್ಲ, ವರ್ಕಿಂಗ್ ಸಬ್ಸ್ಟೆನ್ಸ್ ನ ಸೋರ್ಸ್ ಮೇಲೆ ಇಟ್ಟು ನಿಧಾನವಾಗಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಹೇಗೆ? ನಿಧಾನವಾಗಿ, ಸ್ಲೋಲಿ, ವೆರಿ ಸ್ಲೋಲಿ. ಪಟ್ ಅಂತ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಅದು ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗತ್ತೆ. ಹಾಗಾಗಿ ತುಂಬಾ ನಿಧಾನವಾಗಿ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕು. ಸರ್ ಸೋರ್ಸ್ ಮೇಲೆ ಯಾಕೆ ಇಟ್ರಿ ಸರ್? ಐಸೋಥರ್ಮಲ್ ಪ್ರೋಸೆಸ್ ಆಗ್ಬೇಕಾದ್ರೆ, ಎಕ್ಸ್ಪ್ಯಾನ್ಷನ್ ಆಗ್ಬೇಕಾದ್ರೆ ಹೀಟ್ ನ ಸಪ್ಲೈ ಮಾಡ್ಬೇಕಾಗತ್ತೆ ಸಿಸ್ಟಮ್ಗೆ. ಸೊ ಹಾಗಾಗಿ ಸೋರ್ಸ್ ಮೇಲೆ ಇಟ್ಟು ನಾನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ರೆ ಎಷ್ಟು ಹೀಟ್ ಬೇಕಾಗತ್ತೋ ಅಷ್ಟು ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಸಿಸ್ಟಮ್. ದೇರ್ಫೋರ್ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಇಲ್ಲ ಆಗ್ತಿದೆಯಲ್ಲ, ಅದೇ ಐಸೋಥರ್ಮಲ್. ನೆಕ್ಸ್ಟ್ ಅದೇ ವರ್ಕಿಂಗ್ ಸಬ್ಸ್ಟೆನ್ಸ್ ನ ತಗೊಂಡ್ಬಂದು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇಟ್ರೆ ಈಗ ಪೂರ್ತಿ ಸಿಸ್ಟಮ್ ಏನಾಯ್ತು? ಇನ್ಸುಲೇಟಿಂಗ್ ಆಯ್ತು. ಅರೆ ಸೈಡ್ ವಾಲ್ಸ್ ಮತ್ತೆ ಟಾಪ್ ಆಲ್ರೆಡಿ ಇನ್ಸುಲೇಟ್ ಆಗಿತ್ತು, ಈಗ ಬಾಟಮ್ ಕೂಡ ಇನ್ಸುಲೇಟ್ ಆಗ್ತಾ ಇದೆ. ಈಗ ಆ ಸಿಸ್ಟಮ್ ನಾನು ಮತ್ತೆ ಇನ್ನೊಂಚೂರು ಎಕ್ಸ್ಪ್ಯಾನ್ಷನ್ ಮಾಡಿದೆ. ಆಲ್ರೆಡಿ ಎಕ್ಸ್ಪ್ಯಾನ್ಷನ್ ಆಗಿದೆ ಇಲ್ಲಿ, ಅಲ್ಲಿಂದ ಇನ್ನೊಂಚೂರು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಫಸ್ಟ್ ಏನಾಯ್ತು? ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್, ಮತ್ತೆ ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ ಡಿಫ್ರೆನ್ಸ್ ಏನು ಅಂತ? ಐಸೋಥರ್ಮಲ್ ಅಂದ್ರೆ ಎಲ್ಲಿಡ್ಬೇಕು? ಸೋರ್ಸ್ ಮೇಲೆ. ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಹೀಟ್ ನ ಸಪ್ಲೈ ಮಾಡ್ಬೇಕು. ಹಾಗಾಗಿ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಮಾಡುವಾಗ ಸೋರ್ಸ್ ಮೇಲೆ ಇಟ್ಟು ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತೇವೆ. ಅದನ್ನ ತಗೊಂಡ್ಬಂದು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇಟ್ರೆ ಕಂಪ್ಲೀಟ್ ಇನ್ಸುಲೇಟೆಡ್ ಅಲ್ಲ, ಇನ್ಸುಲೇಟೆಡ್. ಅಗೈನ್ ಈಗ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಸೊ ಒಬ್ಟೈನ್ ಆಗಿರ್ತಕ್ಕಂಥ ಸಿಸ್ಟಮ್ ನ ಮತ್ತೆ ತಗೊಂಡ್ಬಂದು ಒಂದು ಸಿಂಕ್ ಮೇಲೆ ಇಡಿ. ಈಗ ಸಿಂಕ್ ಮೇಲೆ ಇಲ್ಲಿ ಕಾಣಿಸ್ತಿದ್ಯಾ? ಸಿಂಕ್ ಮೇಲೆ ಇಟ್ಟು ಅದನ್ನ ನಿಧಾನವಾಗಿ ಸ್ಲೋಲಿ ಕಂಪ್ರೆಸ್ ಮಾಡ್ತಾರೆ. ಹೀಟ್ ನ ಎಜೆಕ್ಟ್ ಮಾಡ್ಬೇಕಾ?
ಅರೆ ಬಾಟಮ್ ಇಂದ ಮಾತ್ರ ಹೀಟ್ ಎಜೆಕ್ಟ್ ಆಗುತ್ತೆ, ಸೈಡ್ ವಾಲ್ಸ್ ಮತ್ತೆ ಟಾಪ್ ಎಲ್ಲ ಇನ್ಸುಲೇಟ್ ಆಗಿದೆ. ಈಗ ನಿಧಾನವಾಗಿ ಕಂಪ್ರೆಸ್ ಮಾಡ್ತಾ ಇದ್ರೆ ಈಗ ಅದೆಂತ ಕಂಪ್ರೆಷನ್ ಆಗತ್ತೆ, ವಿ ಕಾಲ್ ದಟ್ ಆಸ್ ಅ ಐಸೋಥರ್ಮಲ್ ಕಂಪ್ರೆಷನ್. ಐಸೋಥರ್ಮಲ್ ಕಂಪ್ರೆಷನ್ ಅದೇ ಸಿಸ್ಟಮ್ ನ ತಗೊಂಡು ಹೋಗಿ ಮತ್ತೆ ಸ್ಟ್ಯಾಂಡ್ ಮೇಲೆ ಇಡಿ. ಈಗ ಪೂರ್ತಿ ಸಿಸ್ಟಮ್ ಏನಾಗಿದೆ, ಇನ್ಸುಲೇಟ್ ಆಗಿದೆ. ಅಗೇನ್ ಯು ಎಕ್ಸ್ಪ್ಯಾಂಡ್ ದಿಸ್ ಒನ್ ಸ್ಲೋಲಿ. ಈಗ ಎಕ್ಸ್ಪ್ಯಾಂಡ್ ಆದ್ರೆ ಅದೆಂತ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಸೊ ಬೇಕಾದ್ರೆ ಈ ಸ್ಕ್ರೀನ್ ಶಾಟ್ ತಗೊಳ್ಳಿ, ಮೇಕ್ ಎ ನೋಟ್ ಆನ್ ದಿಸ್ ಒನ್. I will write the details na ಬರೀಲಿಕ್ಕೆ ಹೊರಟಿದ್ದೀನಿ. In 3, 2, 1 done. Let's see the details one by one. The first step involved in Carnot cycle is isothermal expansion. ಹೇಗ್ ಮಾಡೋದು ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಬೇಕಾದ್ರೆ ಡೀಟೇಲ್ಸ್ ನೀವೇ ಬಂದ್ಕೊಡಿ. ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಾದ್ರೆ ವರ್ಕಿಂಗ್ ಸಬ್ಸ್ಟೆನ್ಸ್ ನ ತಗೊಂಡೋಗಿ ಸೋರ್ಸ್ ಮೇಲೆ ಹಿಟ್ಟಿ ನಿಧಾನವಾಗಿ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ನೋಡಿ, ಸ್ಟಾರ್ಟಿಂಗ್ ಆಫ್ ದ ಸೈಕಲ್ ಅಲ್ಲಿ ಲೆಟ್ ಅಸ್ ಕನ್ಸಿಡರ್ ಸ್ಟೇಟ್ ಇಸ್ P1 V1 T1. P1 V1 T1 ಇಂದ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಪ್ರೆಷರ್ ವೇರಿ ಆಗತ್ತೆ, ಟೆಂಪರೇಚರ್ ವೇರಿ ಆಗಲ್ಲ, ವಾಲ್ಯೂಮ್ ವೇರಿ ಆಗತ್ತೆ. P2 V2 T1 ಗೆ ಹೋಯ್ತು ಅಂತ ಅನ್ಕೊಳ್ಳೋಣ. ಐಸೋಥರ್ಮಲ್ ಸೇಮ್ ಟೆಂಪರೇಚರ್ ಇದೆ, ಇಲ್ಲಿಂದ ಇಲ್ಲಿಗೆ ಹೋಯ್ತು. ಯಾವ್ದ್ರಲ್ಲಿ? ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಲ್ಲಿ. ನೆಕ್ಸ್ಟ್ ಇನ್ ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್, ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇದು ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಅಲ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. P2 V2 T1 ಇಂದ ಆಡಿಯಾಬೆಟಿಕ್ ಪ್ರೋಸೆಸ್ ಆದ್ರೆ ಮೂರು ಚೇಂಜ್ ಆಗತ್ತೆ. ದಟ್ ಈಸ್ P3 V3 T2 ಆಗತ್ತೆ. ಸೆಕೆಂಡ್ ಟೆಂಪರೇಚರ್ ಅಲ್ಲಿ ಕಾನ್ಸ್ಟೆಂಟ್ ಇತ್ತು, ಇಲ್ಲಿ ಚೇಂಜ್ ಆಯ್ತು ಇಲ್ಲಿಂದ ಇಲ್ಲಿಗೆ. ದಟ್ ಈಸ್ ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ದ ನೆಕ್ಸ್ಟ್ ಈಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಐಸೋಥರ್ಮಲ್ ಕಂಪ್ರೆಷನ್, ಎಕ್ಸ್ಪ್ಯಾನ್ಷನ್ ಅಲ್ಲ ಕಂಪ್ರೆಷನ್. ಎಲ್ಲಿಂದ? ಇಲ್ಲಿಂದ P3 V3 T2 ಇಂದ ಎಲ್ಲಿಗೆ ಹೋಗುತ್ತೆ? ಟೆಂಪರೇಚರ್ ಅಲ್ಲೇ ಇರುತ್ತೆ, ಟೆಂಪರೇಚರ್ ಸೇಮ್ ಇರುತ್ತೆ. ಐಸೋಥರ್ಮಲ್ ಪ್ರೋಸೆಸ್ ಆಗಿರೋದ್ರಿಂದ ಟೆಂಪರೇಚರ್ ಸೇಮ್ ಆಗಿದೆ. ಅಗೇನ್ ಇಟ್ ವಿಲ್ ಗೋ ಟು ದ P4 V4 T2. ಟೆಂಪರೇಚರ್ ಸೇಮ್ ಇದೆ, ಹಾಗಾಗಿ T2 ಹಾಗೆ ರಿಟೈನ್ ಮಾಡಿದೀನಿ. ಮತ್ತೆ ಇಲ್ಲಿಂದ ಲಾಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಹೋಗ್ಬೇಕು. ಅರೆ ಇದು ಸೈಕಲ್ ತಾನೆ, ಎಲ್ಲಿಂದ ಶುರು ಮಾಡಿದ್ವೋ ಮತ್ತೆ ಅಲ್ಲಿಗೆ ಹೋದ್ರೆ ಅದು ಸೈಕಲ್ ಅನ್ನತ್ತೆ, ಇಲ್ಲ ಅಂದ್ರೆ ಅದು ಸೈಕಲ್ ಆಗಲ್ಲ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. P4 V4 T2 ಇಂದ ವಾಪಸ್ ಪುನಃ ಇನಿಷಿಯಲ್ ಸ್ಟೇಟ್ P1 T1 P1 V1 T1 ಗೆ ಹೋಗುತ್ತೆ. ಮತ್ತೆ ಈ ಸೈಕಲ್ ರಿಪೀಟ್ ಮಾಡ್ತಾ ಇದ್ರೆ ಇದು ಕಾರ್ನಾಟ್ ಸೈಕಲ್ ಆಗಿರುತ್ತೆ. These are the 4 steps involved in Carnot cycle. ಬೇಕಾದ್ರೆ ಪಿಕ್ಚರ್ ನ ಇನ್ನೊಂದ್ಸತಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಈಗ ಏನಾದ್ರು ಫ್ಲಾಶ್ ಆಯ್ತಾ? ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್, ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್, ಐಸೋಥರ್ಮಲ್ ಕಂಪ್ರೆಷನ್ ಮತ್ತೆ ಆಡಿಯಾಬೆಟಿಕ್ ಕಂಪ್ರೆಷನ್. ಪುನಃ ವಾಪಸ್ ಅಲ್ಲಿಗೆ ಹೋಯ್ತು. ಇದು ರಿಪೀಟ್ ಆಗ್ತಾ ಇದೆ. ಇದನ್ನ ನಾವು ಕಾರ್ನಾಟ್ ಸೈಕಲ್ ಅಂತ ಕರಿತೀವಿ. ಅಗೇನ್ ದ ಇಂಜಿನ್ ವಿಚ್ ಫಾಲೋಸ್ ದ ಕಾರ್ನಾಟ್ ಸೈಕಲ್ is called as Carnot heat engine. ಈ ಪ್ರೋಸೆಸ್ ನಲ್ಲಿ ನೋಡಿ, ಐಸೋಥರ್ಮಲ್ ಪ್ರೋಸೆಸ್ ನಲ್ಲಿ ಇನ್ನೂ ಒಂದ್ಸತಿ ಡಿಸ್ಪ್ಲೇ ಮಾಡ್ಬೇಕಾಗಂತ ಅನಿವಾರ್ಯ ಪರಿಸ್ಥಿತಿ. ಐಸೋಥರ್ಮಲ್ ಪ್ರೋಸೆಸ್ ನಲ್ಲಿ ಹೀಟ್ ಏನಾಗತ್ತೆ? ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದ ಹೀಟ್ is supplied to the system. ಹೀಟ್ is supplied ಎಷ್ಟು? Q1 ಅಂತ ಅನ್ಕೊಳ್ಳೋಣ. ಆ Q1 ಎಷ್ಟಿರತ್ತೆ? ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಇನ್ ದ ಐಸೋಥರ್ಮಲ್ ಪ್ರೋಸೆಸ್. ಆ ಪ್ರೋಸೆಸ್ ನಲ್ಲಿ ಎಷ್ಟು ವರ್ಕ್ ಆಗಿರುತ್ತೋ ಅಷ್ಟು ಹೀಟ್ ನ ನಾವು ಸಪ್ಲೈ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಬಂದ್ರೆ ಯಾವುದು? ಆಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೀಟ್ ಸಪ್ಲೈ ಮಾಡಲ್ಲ ಅಥವಾ ಎಜೆಕ್ಟ್ ಮಾಡಲ್ಲ. ಇಲ್ಲೂ ಅಷ್ಟೇ. ಇಲ್ಲಿ ಯಾವ್ದಿದು? ಐಸೋಥರ್ಮಲ್ ಕಂಪ್ರೆಷನ್. ಹೀಟ್ ಇಸ್ ರಿಜೆಕ್ಟೆಡ್. ಸ್ವಲ್ಪ ಹೀಟ್ ನ ರಿಜೆಕ್ಟ್ ಮಾಡ್ತೀವಿ. ಎಲ್ಲಿ? ಥರ್ಡ್ ಸ್ಟೆಪ್ ನಲ್ಲಿ Q2 ಅಂತ ಕರಿತೀನಿ. ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಇನ್ ಪ್ರೋಸೆಸ್ 3. ಥರ್ಡ್ ಸ್ಟೆಪ್ ಅಲ್ಲಿ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಎಷ್ಟು ವರ್ಕ್ ಆಗುತ್ತೋ ಅಷ್ಟು ಹೀಟ್ ನ ಸಪ್ಲೈ ಮಾಡ್ತೀವಿ. ಥರ್ಡ್ ಸ್ಟೆಪ್ ಅಲ್ಲಿ ಎಷ್ಟು ವರ್ಕ್ ಆಗುತ್ತೋ ಅಷ್ಟು ಹೀಟ್ ನ ರಿಜೆಕ್ಟ್ ಮಾಡ್ತೀವಿ. ಸೊ ಈಗ ನಾವು Q1 ಮತ್ತೆ Q2 ಗೊತ್ತಾದ್ರೆ we can calculate the work done. W is equals to Q1 minus Q total work done. ನಾ ಹೇಳ್ತಿರೋದು ಪೂರ್ತಿ ಸೈಕಲ್ ಅಲ್ಲಿ ಎಷ್ಟು ವರ್ಕ್ ಆಗಿರುತ್ತೆ? W is equals to Q1 minus Q2. ಅರೆ ಹೀಟ್ ಇಂಜಿನ್ ತಾನೆ. W is equals to heat supplied minus heat rejected. ಕೊಟ್ಟಿರ್ತಕ್ಕಂಥ ಹೀಟ್ ಅಲ್ಲಿ ಸ್ವಲ್ಪ ವರ್ಕ್ ಕನ್ವರ್ಟ್ ಆಗುತ್ತೆ, ಇನ್ ಮಿಕ್ಕಿದ್ರು ಹೀಟ್ ಸಿಂಕ್ ಗೆ ರಿಜೆಕ್ಟ್ ಆಗುತ್ತೆ. ಎಷ್ಟು ವರ್ಕ್ ಆಗಿರುತ್ತೆ? ದಟ್ ಈಸ್ ಗಿವನ್ ಬೈ Q1 minus Q2. Q1 ವ್ಯಾಲ್ಯೂ Q2 ವ್ಯಾಲ್ಯೂ ಗೊತ್ತಾದ್ರೆ ನಮ್ ಪೂರ್ತಿ ಸೈಕಲ್ದು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬಹುದು. ನಾನು ಹೇಳ್ತಿರೋದು ಈ ವರ್ಕ್ ಡನ್ ಬೇರೆ, ಈ ವರ್ಕ್ ಡನ್ ಬೇರೆ. ಈ ವರ್ಕ್ ಡನ್ ಬಂದು ಫಸ್ಟ್ ಸ್ಟೆಪ್ ನಲ್ಲಿ ಎಷ್ಟು ವರ್ಕ್ ಆಗಿದೆ, ಈ ಸ್ಟೆಪ್ ನಲ್ಲಿ ವರ್ಕ್ ಎಷ್ಟಾಗಿದೆ ಅದು ವರ್ಕ್ ಡನ್. ದಟ್ ಈಸ್ ಈಕ್ವಲ್ ಟು Q1. ಸೊ ಕಮಿಂಗ್ ಬ್ಯಾಕ್ ಟು ದ ಥರ್ಡ್ ಸ್ಟೆಪ್, ಇಲ್ಲಿ ಇದೆಯಲ್ಲ ಈ ಪ್ರೋಸೆಸ್ ನಲ್ಲಿ ಎಷ್ಟು ವರ್ಕ್ ಆಗಿದೆ ಅಷ್ಟು ಹೀಟ್ ನ ಎಜೆಕ್ಟ್ ಮಾಡ್ತೀವಿ. ಅವೆರಡು ಗೊತ್ತಾದ್ರೆ ನಂಗೆ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬಹುದು. ಲೆಟ್ ಅಸ್ ಸಿ ದ ವರ್ಕ್ ಡನ್ ಇನ್ ಕಾರ್ನಾಟ್ ಸೈಕಲ್.
The work done in Carnot cycle. ಯಾವ ತರ ಫೈಂಡ್ ಔಟ್ ಮಾಡೋದು? It is the total work done in all the process. W net ಪೂರ್ತಿ ಸೈಕಲ್ ನಲ್ಲಿ ಎಷ್ಟು ವರ್ಕ್ ಆಗಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? The work done in first step, the work done in second step, work done in third step, work done in the fourth step. ನಾಲ್ಕು ವರ್ಕ್ ಡನ್ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ವರ್ಕ್ ಡನ್ ಇನ್ ದ ಕಾರ್ನಾಟ್ ಸೈಕಲ್. ಆಕ್ಚುಲಿ ಇಲ್ಲಿ ಏನ್ ವರ್ಕ್ ಆಗುತ್ತೆ, ಇಲ್ಲಿ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಇರುತ್ತೆ. ಯು ವಿಲ್ ಕನ್ವಿನ್ಸ್ ದಟ್ ಒನ್. ನಾನು ಬರಿತಾ ನಿಮ್ಗೆ ಕನ್ವಿನ್ಸ್ ಆಗುತ್ತೆ. ಉಳ್ಕೊಳ್ಳೋದು ದ ಫಸ್ಟ್ ವರ್ಕ್ ಡನ್ ಅಂಡ್ ದ ಥರ್ಡ್ ವರ್ಕ್ ಡನ್. ಸೊ ಇವೆರಡು ಆಡ್ ಮಾಡಿದ್ರೆ ಸಾಕು, ನಮ್ಗೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಅದಕ್ಕೆ ಡಿರೈವೇಶನ್ ನ ಮಾಡ್ಲಿಕ್ಕೆ ಹೊರಟಿದ್ದೀನಿ ನೋಡಿ. ಡಿರೈವೇಶನ್ ನೀವು ಮಾಡಿರಲ್ಲ ಮೋಸ್ಟ್ಲಿ, ಬಟ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೀಟ್ ಅಲ್ಲಿ ಲಾಜಿಕಲ್ ಕ್ವಶನ್ಸ್ ತುಂಬಾನೇ ಬರ್ತಿದೆ. ಯಾವ್ಯಾವ ಪ್ರೋಸೆಸ್ ನಲ್ಲಿ ಏನೇನು ಆಗ್ತಿದೆ ಅಂತ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಸ್ ನ ಕೇಳ್ತಾರೆ. ಹಾಗಾಗಿ ಡಿರೈವೇಶನ್ ನ ಸ್ಕಿಪ್ ಮಾಡಬೇಡಿ. ಫೈನಲ್ ಈಕ್ವೇಶನ್ ನಿಮಗೆ ಗೊತ್ತಿರಬಹುದು, ಈಟಾ ಇಸ್ ಈಕ್ವಲ್ ಟು 1 ಮೈನಸ್ T2 by T1, ಈಟಾ ಇಸ್ ಈಕ್ವಲ್ ಟು 1 ಮೈನಸ್ Q2 by Q1. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀಟ್ ಟಾರ್ಗೆಟ್ ಮಾಡ್ತಿರೋ ಮಕ್ಕಳು ಖಂಡಿತವಾಗ್ಲೂ ಈ ಡಿರೈವೇಶನ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸಿ ದ ವರ್ಕ್ ಡನ್ ಇನ್ ಈಚ್ ಪ್ರೋಸೆಸ್. ಒಂದೊಂದೇ ಡಿಸ್ಕಸ್ ಮಾಡ್ತೀನಿ. ಸ್ವಲ್ಪ ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹಾಗಾಗಿ ಸ್ವಲ್ಪ ಸ್ಮಾಲ್ ಸೈಜ್ ನ ಬರೀತೀನಿ. ಸ್ಟೆಪ್ ಒನ್ ಏನದು? ಸ್ಟೆಪ್ ಒನ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಎಲ್ಲಿಂದ ಎಲ್ಲಿಗೆ? ಫ್ರಮ್ P1 V1 T1 ಇಲ್ಲಿಂದ ಎಲ್ಲಿಗೆ ಹೋಗ್ತಿದೆ? P2 V2 T1. ಹೌದಾ? ಒಂದು ಸಿಸ್ಟಮ್ ನ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಟೆಂಪರೇಚರ್ ಸೇಮ್ ಇರುತ್ತೆ. ಈಗ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೋಸೆಸ್ ಗೆ ನಮಗೆ ಜನರಲ್ ಈಕ್ವೇಶನ್ ಇದೆ. ದಟ್ ಈಸ್ mu RT into logarithm of VF minus VI. ನಾನು 2 ಮತ್ತೆ 1 ಯೂಸ್ ಮಾಡ್ತಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತ. ಫೈನಲ್ ವಾಲ್ಯೂಮ್ ಡಿವೈಡೆಡ್ ಬೈ ಇನಿಷಿಯಲ್ ವಾಲ್ಯೂಮ್. ಈಗ ಇದು ಇನಿಷಿಯಲ್ ಸ್ಟೇಟು, ಇದು ಫೈನಲ್ ಸ್ಟೇಟು. ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೋಸೆಸ್, ನಾನು ಅದನ್ನ W1 ಅಂತ ಕರಿತೇನೆ. ದಟ್ ಈಸ್ ಈಕ್ವಲ್ಸ್ ಟು mu into R into, ನೋಡಿ ಎರಡು ಟೆಂಪರೇಚರ್ ಸೇಮ್ ಇದೆ, ಅದೇನಿದೆ T1 ಇದೆ, into logarithm of V ಫೈನಲ್ ವಾಲ್ಯೂಮ್ V2 ಇದೆ, V2 divided by V1. So ಇದೆಷ್ಟಿಗೆ ಈಕ್ವಲ್ ಆಗಿರುತ್ತೆ? ದಿಸ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಹೀಟ್ ಸಪ್ಲೈ. ಆಬ್ವಿಯಸ್ಲಿ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಹೀಟ್ ನ ಸಪ್ಲೈ ಮಾಡಲೇಬೇಕು. ದಟ್ ವಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಇದನ್ನ ಸೈಡ್ ಅಲ್ಲಿ ಇಡ್ತೀನಿ. The working substances is undergone isothermal expansion. ಎಲ್ಲಿಂದ? P1 V1 T1 ಇಂದ P2 V2 T1 ಗೆ ಹೋಗಿದೆ. ಈ ಪ್ರೋಸೆಸ್ ನಲ್ಲಿ ಇಷ್ಟು ವರ್ಕ್ ಆಗಿದೆ, ಅದನ್ನ ಸೈಡ್ ಅಲ್ಲಿ ನಾನು ಎತ್ತಿಟ್ಟಿದ್ದೇನೆ. ದಟ್ ಈಸ್ ಅ ವರ್ಕ್ ಡನ್ ಇನ್ ಸ್ಟೆಪ್ 1. ಇದನ್ನ W1 ಅಂತ ಕರಿತಾ ಇದೀನಿ. ನೆಕ್ಸ್ಟ್ ಇಸ್ ಸ್ಟೆಪ್ 2. ಏನದು ಸ್ಟೆಪ್ 2? ಸ್ಟೆಪ್ 2 ಇಸ್ adiabatic expansion. Step 2 is adiabatic expansion. ಎಲ್ಲಿಂದ ಎಲ್ಲಿಗೆ? P2 V2 T1. ಅರೆ ಇದು ಇಲ್ಲಿ ನಿಲ್ಸಿದೆ, ಇದು ಇಲ್ಲಿಂದ ಮುಂದಕ್ಕೆ ಹೋಗ್ತಿದೆ. ದಿಸ್ ಇಸ್ ದ ಇನಿಷಿಯಲ್ ಸ್ಟೇಟ್ ಅಂಡ್ ದ ಫೈನಲ್ ಸ್ಟೇಟ್ ಇಸ್ P3. ಪ್ರೆಷರ್ ವೇರಿ ಆಗುತ್ತೆ, ವಾಲ್ಯೂಮ್ ವೇರಿ ಆಗುತ್ತೆ, ಟೆಂಪರೇಚರ್ ಕೂಡ ವೇರಿ ಆಗುತ್ತೆ. P3 V3 T2. T3 ಅಲ್ಲ T2. T1 ಇಲ್ಲಿ ನೆಕ್ಸ್ಟ್ ಟೆಂಪರೇಚರ್ ಏನ್ ಬರುತ್ತೆ ಅದನ್ನ T2 ಅಂತ ಕರಿತೀನಿ. ಇನ್ನೊಂದು ಈಕ್ವೇಶನ್ ಬೇಕು. ವರ್ಕ್ ಡನ್ ಇನ್ adiabatic process, that is equals to mu R divided by gamma minus 1 into Ti minus Tf. Initial temperature minus final temperature. So that is work done in the second step. W2 is equals to, work done in adiabatic expansion is equals to mu R divided by gamma minus 1. Initial temperature minus final temperature. Initial temperature ಏನಿದೆ? T1 ಇದೆ, ಮೈನಸ್ ಫೈನಲ್ ಟೆಂಪರೇಚರ್ T2. ಇದು ಇನಿಷಿಯಲ್, ಇದು ಫೈನಲ್ ಅಷ್ಟೇ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. W2 ಸಿಕ್ತು. W2 ಅಂದ್ರೆ ಏನು? ಇಟ್ ಇಸ್ ಅ ವರ್ಕ್ ಡನ್ ಇನ್ adiabatic expansion. ಸೆಕೆಂಡ್ ಸ್ಟೆಪ್ ಆಫ್ ದ ಕಾರ್ನಾಟ್ ಸೈಕಲ್ ನ ಎರಡನೇ ಸ್ಟೆಪ್ ನಲ್ಲಿ ಇಷ್ಟು ವರ್ಕ್ ಆಗಿದೆ. ಸೆಕೆಂಡ್ ಸ್ಟೆಪ್ ಮುಗಿತು. ದ ಥರ್ಡ್ ಸ್ಟೆಪ್ ಇಸ್, ವಾಟ್ ಇಸ್ ದ ಸ್ಟೆಪ್ 3? ಇಟ್ ಇಸ್ ಐಸೋಥರ್ಮಲ್ ಕಂಪ್ರೆಷನ್. ಸ್ಟೆಪ್ 3 ನೋಡೋಣ. Step 3 is isothermal compression. ಎಲ್ಲಿಂದ ಎಲ್ಲಿಗೆ? ಸ್ಟೆಪ್ 2 ಎಲ್ಲಿಂದ ಎಂಡ್ ಆಗಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಗೆ ಹೋಗೋದು. ಸೊ ದಟ್ ಈಸ್ P3 V3 T2 ಇಂದ ಸ್ಟಾರ್ಟ್ ಮಾಡಿ. ಏನೇನ್ ಚೇಂಜ್ ಆಗುತ್ತೆ? ಐಸೋಥರ್ಮಲ್ ಕಂಪ್ರೆಷನ್ ಅಲ್ಲಿ ಪ್ರೆಷರ್ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ, ಹಾಗಾಗಿ ಹೊಸ ಸ್ಟೇಟ್ ವೇರಿಯೇಬಲ್ಸ್ ಬರುತ್ತೆ.
P4 V4 ಟೆಂಪರೇಚರ್ ಹಾಗೆ ಇರುತ್ತೆ, ಹಾಗಾಗಿ T2. ಸೊ ಐಸೋಥರ್ಮಲ್ ಕಂಪ್ರೆಷನ್ ಆಯ್ತು. ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ ವರ್ಕ್ ಡನ್ ಏನಾಗಿರುತ್ತೆ, ದಟ್ ಈಸ್ ಗಿವೆನ್ ಬೈ ಮ್ಯೂ ಆರ್ ಟಿ ಇಂಟು ಲಾಗರಿಥಮ್ ಆಫ್ V2 divided by V1, sorry, final volume divided by initial volume. So ಇದು initial state ಆಗಿತ್ತು, ಇದು final state ಆಗಿತ್ತು. ಹಾಗಾದ್ರೆ VF ಜಾಗದಲ್ಲಿ ಏನ್ ಬರೀಬೇಕು, V4 ಬರೀಬೇಕು, VI ಜಾಗದಲ್ಲಿ ಏನ್ ಬರೀಬೇಕು, V3 ಬರೀಬೇಕು. Final volume divided by initial volume. The work done in isothermal compression, ಅದನ್ನ ನಾನು W3 ಅಂತ ಕರಿತೇನೆ, that is given by mu R into T. ಯಾವ T ಟೆಂಪರೇಚರ್ ಯಾವುದು ಕಾನ್ಸ್ಟೆಂಟ್ ಇರುತ್ತೋ ಆ ಟಿ ನು ಬರೀಬೇಕು, T2 into logarithm of VF, that is V4 divided by VI, initial temperature, initial volume, that is V3, V4 divided by V3, final volume divided by initial volume, ಅದನ್ನ ಇಲ್ಲಿ ಬರ್ದಿದ್ದೇನೆ. So this is the amount of work done in the step 3. Step 3 ಅಲ್ಲಿ ಇಷ್ಟು ವರ್ಕ್ ಆಗಿದೆ. ಆಕ್ಚುಲಿ ಸ್ಟೆಪ್ 3 ಅಲ್ಲಿ ಸ್ವಲ್ಪ ಹೀಟ್ ರಿಜೆಕ್ಟ್ ಆಗುತ್ತೆ. ಸರ್ ಐಸೋಥರ್ಮಲ್ ಕಂಪ್ರೆಷನ್ ಅಂದ್ರೆ ವರ್ಕ್ ಡನ್ ಶುಡ್ ಬಿ ನೆಗೆಟಿವ್ ಅಲ್ವಾ, ಇಲ್ಲೇನು ಕಾಣಿಸ್ತಾ ಇಲ್ವಾ ಅಲ್ಲ ಸರ್, ಆಕ್ಚುಲಿ ಅದ್ರ ಒಳಗಡೆನೆ ಇದೆ ನೆಗೆಟಿವ್ ಸೈನ್. ಹೇಗೆ ಅಂತ ಹೇಳ್ತೀನಿ ನೋಡಿ. ಫೈನಲ್ ವಾಲ್ಯೂಮ್ ಡಿವೈಡೆಡ್ ಬೈ ಇನಿಷಿಯಲ್ ವಾಲ್ಯೂಮ್. ಫೈನಲ್ ವಾಲ್ಯೂಮ್ ಕಂಪ್ರೆಷನ್ ಅಲ್ಲಿ ಏನಾಗಿರತ್ತಪ್ಪ, ಕಮ್ಮಿ ಆಗಿರುತ್ತಾ, ಅರೆ ಫೈನಲ್ ವಾಲ್ಯೂಮ್ ಇಸ್ ಲೆಸ್ ದ್ಯಾನ್ ಇನಿಷಿಯಲ್ ವಾಲ್ಯೂಮ್. ಈ ಕೇಸ್ ನಲ್ಲಿ V4 ಇಸ್ ಲೆಸ್ ದ್ಯಾನ್ V3. ಫೈನಲ್ ವಾಲ್ಯೂಮ್ ಇನಿಷಿಯಲ್ ವಾಲ್ಯೂಮ್, ಫೈನಲ್ ವಾಲ್ಯೂಮ್ ಕಮ್ಮಿ ಇದೆ, ಇನಿಷಿಯಲ್ ವಾಲ್ಯೂಮ್ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ. ಹಾಗಾದ್ರೆ ಸ್ಮಾಲರ್ ನಂಬರ್ ಡಿವೈಡೆಡ್ ಬೈ ಬಿಗರ್ ನಂಬರ್, less than 1 ಬರುತ್ತೆ, ಫ್ರಾಕ್ಷನ್ ಬರುತ್ತೆ. ಸೊ logarithm of a number which is less than 1 ಮೈನಸ್ ಬರುತ್ತೆ. ಸೊ therefore ಇಲ್ಲಿ ಮೈನಸ್ ಆಟೋಮೆಟಿಕ್ ಆಗಿ ಬರುತ್ತೆ, ನೀವು ಎಕ್ಸ್ಟ್ರಾ ಆಡ್ ಮಾಡೋ ಅಷ್ಟಿಲ್ಲ. ಸೊ W is equals to mu r T2 into logarithm of V4 divided by V3. ಮೈನಸ್ ಸೈನ್ ಬದಲೇಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ W3 is equals to mu r T2 into logarithm of V3 divided by V4. just reciprocal ತಗೊಂಡಿನಿ. You can consider any one of these equation. ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಮೈನಸ್ ಸೈನ್ into mu r T2 into logarithm of V3 by V4. So let's see the step 4. Step 4 ನಲ್ಲಿ, step 4 ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ ರೆಕಾರ್ಡ್ ಆಗ್ತಿದೆ. Step 4, what is that step 4? Adiabatic compression, isothermal expansion, adiabatic expansion, isothermal compression. Last one is adiabatic compression, adiabatic compression. ಎಲ್ಲಿಂದ ಎಲ್ಲಿಗೆ, ಇದು ಎಲ್ಲಿ ಎಂಡ್ ಆಗಿರುತ್ತೆ ಸ್ಟೆಪ್ 3, ಅಲ್ಲಿಂದ ಸ್ಟಾರ್ಟ್ ಮಾಡುತ್ತೆ. T4 V4 T2 ಇಂದ ಎಲ್ಲಿಗೆ ಹೋಗ್ಬೇಕು ಹೇಳಿ ನೋಡಿ. ಸೈಕ್ಲಿಕ್ ಪ್ರೋಸೆಸ್ ಅಂದ್ರೆ ಇನಿಷಿಯಲ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಇರೋದೇ 4 ಪ್ರೋಸೆಸ್ ಆದ್ಮೇಲೆ ಮತ್ತೆ ಇನಿಷಿಯಲ್ ಸ್ಟೇಟ್ ಗೆ ಹೋಗ್ಬೇಕು. ಹಾಗಾದ್ರೆ ಇಲ್ಲಿಂದ P1 V1 T1 ಗೆ ಹೋಗ್ಬೇಕು. ಸೊ ದಿಸ್ ಇಸ್ ದ ಇನಿಷಿಯಲ್ ಸ್ಟೇಟ್ ಆಫ್ ದ ಸೈಕಲ್ ಅಂಡ್ ದಟ್ ಇಸ್ ಈಕ್ವಲ್ ಟು ಫೈನಲ್ ಸ್ಟೇಟ್ ಆಫ್ ದ ಸೈಕಲ್. ಇಲ್ಲಿಂದ ಶುರು ಮಾಡಿ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಸೇಮ್ ಸ್ಟೇಟ್. ಬಟ್ ಇನ್ ಸ್ಟೆಪ್ 4 ನಲ್ಲಿ, ಫೋರ್ತ್ ಸ್ಟೆಪ್ ನಲ್ಲಿ ಇದು ಇನಿಷಿಯಲ್ ಸ್ಟೇಟ್, ಇದು ಫೈನಲ್ ಸ್ಟೇಟ್. ಪೂರ್ತಿ ಸೈಕಲ್ ನಲ್ಲಿ ಇದು ಇನಿಷಿಯಲ್ ಸ್ಟೇಟ್ ಮತ್ತೆ ಫೈನಲ್ ಸ್ಟೇಟ್ ಕೂಡ ಅದೇ ಆಗಿರುತ್ತೆ. ಇದೆಂತ ಪ್ರೋಸೆಸ್, ಆಡಿಯಾಬೆಟಿಕ್ ಪ್ರೋಸೆಸ್ ಆಗಿರೋದ್ರಿಂದ ವರ್ಕ್ ಡನ್ ಇನ್ ಆಡಿಯಾಬೆಟಿಕ್ ಪ್ರೋಸೆಸ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನ ನಾನು W4 ಅಂತ ಕರಿತೀನಿ. W4 is equals to mu into R divided by gamma minus 1 into initial temperature minus final temperature. ನೋಡಿ ಇದು ಇನಿಷಿಯಲ್, ಇದು ಫೈನಲ್, ಅಂದ್ರೆ T2 minus T1. ಈಗ ಅರ್ಥ ಆಯ್ತಾ ನಾನು ಯಾಕೆ TI TF ಯೂಸ್ ಮಾಡಿದೆ, T1 T2 ಅಂತ ಯೂಸ್ ಮಾಡಿದ್ರೆ ಇಲ್ಲೂ ಹಂಗೆ ಬರ್ದ್ಬಿಡ್ತಾ ಇದೆ. ಆಕ್ಚುಲಿ ಇನಿಷಿಯಲ್ ಟೆಂಪರೇಚರ್ ಮೈನಸ್ ಫೈನಲ್ ಟೆಂಪರೇಚರ್, ದಟ್ ಇಸ್ T2 minus T1. ಸೊ these are the work done in 4 steps. 4 ಸ್ಟೆಪ್ ನಲ್ಲಿ ಇಷ್ಟು ವರ್ಕ್ ಆಗಿದೆ. ಸೊ ಲೆಟ್ ಮಿ ರೈಟ್ ದಟ್ ಆಸ್ W4. ಸೊ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಏನಪ್ಪಾ ಅಂದ್ರೆ, what is the work done in complete cycle? ಪೂರ್ತಿ ಸೈಕಲ್ ನಲ್ಲಿ ಎಷ್ಟು ವರ್ಕ್ ಆಗಿದೆ, ಸೈಕಲ್ ನ ಇನ್ನೊಂದ್ಸತಿ ಡಿಸ್ಪ್ಲೇ ಮಾಡ್ಬಿಡ್ತೇನೆ. ಸೊ ನೋಡಿ, ಫಸ್ಟ್ ಸ್ಟೆಪ್ ನಲ್ಲಿ ವರ್ಕ್ ಎಷ್ಟಾಗಿದೆ, ದಟ್ ಇಸ್ ಗಿವೆನ್ ಬೈ W1. ಅದೇ ರೀತಿ ಸೆಕೆಂಡ್ ಸ್ಟೆಪ್ ನಲ್ಲಿ ವರ್ಕ್ ಎಷ್ಟಾಗಿದೆ, ದಟ್ ಇಸ್ ಈಕ್ವಲ್ ಟು W2. ಥರ್ಡ್ ಸ್ಟೆಪ್ ನಲ್ಲಿ ವರ್ಕ್ ಎಷ್ಟಾಗಿದೆ, ದಟ್ ಇಸ್ ಈಕ್ವಲ್ಸ್ ಟು W3. ಅಂಡ್ ಫೋರ್ತ್ ಸ್ಟೆಪ್ ನಲ್ಲಿ ಎಷ್ಟು ವರ್ಕ್ ಆಗಿದೆ, ದಟ್ ಇಸ್ ಗಿವೆನ್ ಬೈ W4. ಈ 4 ಪ್ರೋಸೆಸ್ ನ ಗಮನಿಸಿದ್ರೆ ಯಾವ್ದ್ರಲ್ಲಿ ಹೀಟ್ ಅಬ್ಸರ್ವ್ ಆಗ್ತಿದೆ, ಸೊ ಓನ್ಲಿ ಇನ್ ಫಸ್ಟ್ ಸ್ಟೆಪ್ ನಲ್ಲಿ ಹೀಟ್ ಅಬ್ಸರ್ವ್ ಆಗ್ತಿದೆ. ಥರ್ಡ್ ಸ್ಟೆಪ್ ನಲ್ಲಿ ಹೀಟ್ ರಿಜೆಕ್ಟ್ ಆಗ್ತಿದೆ. ಸೊ ಇದನ್ನು ನೋಟ್ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಮತ್ತೆ ಫೋರ್ತ್ ಸ್ಟೆಪ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೀಟ್ ಎಕ್ಸ್ಚೇಂಜ್ ಇಲ್ಲ. ಸೊ therefore ವರ್ಕ್ ಡನ್ ಎರಡು ಕ್ಯಾನ್ಸಲ್ ಆಗುತ್ತೆ. ವಿಲ್ ಕಮ್ ಟು ನೋ. ಸೊ ವರ್ಕ್ ಡನ್ ಇನ್ ಕಂಪ್ಲೀಟ್ ಸೈಕಲ್, ಐ ವಿಲ್ ರೈಟ್ ಹಿಯರ್ ವರ್ಕ್ ಡನ್ ಇನ್ ಯಾವ ಕಂಪ್ಲೀಟ್ ಸೈಕಲ್, ಕಾರ್ನಾಟ್ ಸೈಕಲ್.
ಈ ಪೂರ್ತಿ ಸೈಕಲ್ ನಲ್ಲಿ ಎಷ್ಟು ವರ್ಕ್ ಆಗಿದೆ ದಟ್ ಇಸ್ ಈಕ್ವಲ್ಸ್ ಟು W1 plus W2 plus W3 plus W4. W is equals to W1 plus W2 plus W3 plus W4. ಸೊ ಅದನ್ನ ಒಂದೊಂದಾಗಿ ಆಡ್ ಮಾಡ್ತಾ ಹೋಗ್ತೀನಿ. W1 ನ mu r T1 into logarithm of V2 divided by V1 plus W2 ಇಲ್ಲಿ ಬರೀತೀನಿ mu r divided by gamma minus 1 into T1 minus T2. W3 ಗೆ ಇದನ್ನ ಯೂಸ್ ಮಾಡ್ತೀನಿ ನೋಡಿ ನಾನು, ಯಾಕೆ ಅಂತ ಗೊತ್ತಾಗುತ್ತೆ. W3 is equals to minus of mu r T2 into logarithm of V3 divided by V4 plus mu r divided by gamma minus 1 W4 ಗೆ ಬರೀತಾ ಇದೀನಿ into T2 minus T1. T2 minus T1 ನೋಡಿ, ಸೆಕೆಂಡ್ ಟರ್ಮ್ ಮತ್ತೆ ಫೋರ್ತ್ ಟರ್ಮ್ ನ ಗಮನಿಸಿ, ಸಿಮಿಲರ್ ಇದೆ. T1 minus T2 ಇದೆ, ಇಲ್ಲಿ T2 minus T1 ಇದೆ. ಈಗ ಇಲ್ಲಿ ಮೈನಸ್ ನ ಕಾಮನ್ ತೆಗೆದ್ಬಿಟ್ರೆ ಇದೇನಾಗತ್ತೆ, T2 minus T1 ಇರೋದು T1 minus T2 ಆಗತ್ತೆ. ಮೈನಸ್ ನ ಕಾಮನ್ ತೆಗ್ದೀನಿ. ಸೆಕೆಂಡ್ ಟರ್ಮ್ ಅಂಡ್ ಫೋರ್ತ್ ಟರ್ಮ್ ಎರಡು ಸೇಮ್ ಇದೆ ಬಟ್ ಆಪೋಸಿಟ್ ಸೈಡ್. ಟಿಶ್ಕೌಂಟ್ ಒಬ್ಬರು ಇನ್ನೊಬ್ಬರನ್ನ ಸಾಯಿಸ್ಕೊಂಡ್ಬಿಡ್ತಾರೆ. ಉಳಿದಿರ್ತಕ್ಕಂಥದ್ದು W is equals to mu r T1 into logarithm of something. ನಾ ಹೇಳ್ತೀನಿ ಯಾಕೆ ಅಂತ ಆ ತರ ಬರೀತೋದು. mu r T2 into logarithm of something. ನೋಡಿ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ mu r T1 logarithm of something minus mu r T2 into logarithm of something. V1 V2 V3 V4 ಅದೇ ತಾನೇ ಅಲ್ಲಿರೋದು. V1 V2 V3 V4 1 2 3 4 1 2 3 4 ಸ್ಕ್ವೇರ್ ಟೈಪ್ ಬರ್ತಿದೆ, ರೆಕ್ಟಾಂಗುಲರ್ ಶೇಪ್. ಹಾಗಾಗಿ ಜಸ್ಟ್ ಮೆಮೊರಿ ಟಿಪ್ ನ ಬರ್ದಿದ್ದೀನಿ ಅಷ್ಟೇ. ದಿಸ್ ಇಸ್ ದ ವರ್ಕ್ ಡನ್ ಇನ್ ಎಂತ ಪ್ರೋಸೆಸ್, ಕಾರ್ನಾಟ್ ಸೈಕ್ಲಿಕ್ ಪ್ರೋಸೆಸ್. ಪೂರ್ತಿ ಒಂದು ಸೈಕಲ್ ನಲ್ಲಿ ಎಷ್ಟು ವರ್ಕ್ ಆಗತ್ತೆ ದಟ್ ಇಸ್ ಗಿವೆನ್ ಬೈ W is equals to mu r T1 into logarithm of V2 by V1 minus of mu r T2 into logarithm of V3 by V4. ನಮಗೆ ಇನ್ನೊಂದು ಈಕ್ವೇಶನ್ ಗೊತ್ತು. We have seen work done is equals to mu r T, work done in one complete Carnot cycle. Complete Carnot cycle ಅಲ್ಲಿ ಇಷ್ಟು ವರ್ಕ್ ಆಗ್ತಾ ಇತ್ತು, that is given by mu r T1 into logarithm of V2 by V1 minus mu r T2 into logarithm of V3 by V4. So ನಮಗೆ ವರ್ಕ್ ಡನ್ ಗೆ ಈಕ್ವೇಶನ್ ಇದೆ, that is heat supplied minus heat ejected, Q1 minus Q2. ಈ ಈಕ್ವೇಶನ್ ನ ಗಮನಿಸಿದ್ರೆ mu r T1 logarithm of V2 by V1 ಅನ್ನ ನಾವು heat supplied ಅಂತ ಬರೀಬಹುದಾ. heat supplied minus heat rejected, Q1 ಇದು Q2 ಇದಾಗಿರುತ್ತೆ. ನಮಗೆ ಇನ್ನೊಂದು ಈಕ್ವೇಶನ್ ಇದೆ ವರ್ಕ್ ಡನ್ ಗೆ ಅಲ್ಲ, ಇನ್ನೊಂದಿಗೆ ಎಫಿಷಿಯನ್ಸಿಗೆ 1 minus Q2 divided by Q1. we have another equation, that is efficiency of heat engine. ಗೊತ್ತಿಲ್ಲ ಅಂದ್ರೆ ಇಲ್ಲೇ ಡಿರೈವ್ ಮಾಡ್ಬಿಡ್ತೀವಿ ನೋಡಿ. eta is equals to work done by heat supplied W divided by Q1. W ಜಾಗದಲ್ಲಿ Q1 minus Q2 divided by Q1. Q1 cancel ಆಗಿ 1 ಆಗತ್ತೆ. eta is equals to 1 minus Q2 divided by Q1 is the efficiency of any heat engine. It is also applicable for Carnot heat engine. ಹಾಗಾದ್ರೆ eta ಗೆ ನಾನು 1 minus Q2 ಜಾಗದಲ್ಲಿ ಏನಿದೆ ಅದನ್ನ ಬರೀಬಹುದು, that is mu r T2 into logarithm of V3 divided by V4 whole divided by Q1 ಜಾಗದಲ್ಲಿ ಏನಿದೆ ಇಲ್ಲಿ ಏನಿದೆ ಅದನ್ನ ಬರೀತೀನಿ mu r into T1 into logarithm of V2 divided by V1. ಸೊ ಈಗ ನೋಡಿ mu r ಹೇಗೋ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ. ಸೊ ನಾನು ಈ ಪ್ರೊಸೀಜರ್ ನ ಇಲ್ಲಿರೋ ಪ್ರೊಸೀಜರ್ ನ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್. ಸ್ಟೆಪ್ 2 ಮತ್ತೆ ಸ್ಟೆಪ್ 4 ನ ಗಮನಿಸಿ. ಎರಡು ಆಡಿಯಾಬೆಟಿಕ್ ಪ್ರೋಸೆಸ್ ಆಗಿದೆಯಾ? ಆಡಿಯಾಬೆಟಿಕ್ ಪ್ರೋಸೆಸ್ ಆಗಿರೋದ್ರಿಂದ ಈಕ್ವೇಶನ್ ಆಫ್ ಸ್ಟೇಟ್ ನ ಯೂಸ್ ಮಾಡಿ ನಾನೊಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ ನ ತಗೊಂಡ್ಬರ್ತೀನಿ. ಅದನ್ನ JEE 2024 ಅಲ್ಲಿ ಕೇಳಿದ್ದಾರೆ ನೋಡಿ. ಸ್ಟೆಪ್ 2 is an adiabatic process. ಈ ಕಡೆ ಸ್ಟೆಪ್ 2 ಬರೀತೀನಿ, ಈ ಕಡೆ ಸ್ಟೆಪ್ 4 ಬರೀತೀನಿ. ಸ್ಟೆಪ್ 4 both are adiabatic process. ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಇನಿಷಿಯಲ್ ಸ್ಟೇಟ್ ಏನಿದೆ P2 V2 T1 ಇಂದ P3 V3 T2 ಇದೆ. ಇನಿಷಿಯಲ್ ಸ್ಟೇಟ್ ಇಂದ ಫೈನಲ್ ಸ್ಟೇಟ್ ಗೆ ಹೋಗ್ತಾ ಇದೆ ಸ್ಟೆಪ್ 2. ಅದೇ ತರ ಸ್ಟೆಪ್ 4 ಇನಿಷಿಯಲ್ ಸ್ಟೇಟ್ ಇಂದ P4 V4 T2 ಇಂದ P1 V1 T1 ಗೆ ಹೋಗ್ತಾ ಇದೆ. ಇನಿಷಿಯಲ್ ಸ್ಟೇಟ್ ಟು ಫೈನಲ್ ಸ್ಟೇಟ್. ಇದು ಇನಿಷಿಯಲ್, ಇದು ಫೈನಲ್. ಯಾವ್ದ್ರಲ್ಲಿ? ಸ್ಟೆಪ್ 4 ಅಲ್ಲಿ. ಇದರಲ್ಲಿ ಇದು ಇನಿಷಿಯಲ್, ಇದು ಫೈನಲ್. We have equation of state for an adiabatic process.
PV to the power of gamma is equals to constant. I hope you remember. ಅದೇ ತರ TV to the power of gamma minus 1 is equals to constant. Again we have another equation. ಈಗ initial state ಇಂದ final state ಗೆ ಹೋಗ್ತಿದ್ರೆ we have TI VI to the power of gamma minus 1 that is equals to TF VF to the power of gamma minus 1. ಸೊ ಈ ತರ ಬರೀಬಹುದು ನೋಡಿ. ಇಲ್ಲಿ ಇನಿಷಿಯಲ್ ಸ್ಟೇಟ್ ವೇರಿಯೇಬಲ್ಸ್ T1 V1, ಫೈನಲ್ ಸ್ಟೇಟ್ ವೇರಿಯೇಬಲ್ T2 V2. ಅಂದ್ರೆ T1 ಅಂತಾನೆ ಇರ್ಬೇಕಾಗಿಲ್ಲ, 3 ಇಂದ 4 ಗೆ ಹೋಗ್ಬೋದು, 4 ಇಂದ 5 ಗೆ ಹೋಗ್ಬೋದು. ಜನರಲ್ ಆಗಿ ಇನಿಷಿಯಲ್ ಸ್ಟೇಟ್ ವೇರಿಯೇಬಲ್, ಫೈನಲ್ ಸ್ಟೇಟ್ ವೇರಿಯೇಬಲ್. ಸೊ ಈಗ ಈ ಕಂಡೀಷನ್ ನ ಇಲ್ಲಿಂದ ಇಲ್ಲಿಗೆ ಹೋಗ್ತಕ್ಕಂತ ಅಡಿಯಾಬೆಟಿಕ್ ಪ್ರೋಸೆಸ್ ಗೆ ಅಪ್ಲೈ ಮಾಡ್ತೀನಿ ನೋಡಿ. ಇನಿಷಿಯಲ್ ಟೆಂಪರೇಚರ್ ಏನಿದೆ T1 ಇದೆ, T1 and initial volume V2 ಇದೆ to the power of gamma minus 1 that is equals to final temperature. ಈ ಸ್ಟೆಪ್ ನಲ್ಲಿ ಸೆಕೆಂಡ್ ಸ್ಟೆಪ್ ನಲ್ಲಿ ಫೈನಲ್ ಟೆಂಪರೇಚರ್ T2 ಇದೆ, ಫೈನಲ್ ವಾಲ್ಯೂಮ್ V3 ಟು ದ ಪವರ್ ಆಫ್ ಗಾಮಾ ಮೈನಸ್ 1. ಸೊ ಐ ಹೋಪ್ ಇಸ್ ಕ್ಲಿಯರ್. ಅದೇ ತರ ಇದಕ್ಕೊಂದು ಈಕ್ವೇಶನ್ ಬರೀತೀವಿ ನೋಡಿ. ಇನಿಷಿಯಲ್ ಟೆಂಪರೇಚರ್ T2 ಇಂಟು V ಇನಿಷಿಯಲ್ ವಾಲ್ಯೂಮ್ V4 ಟು ದ ಪವರ್ ಆಫ್ ಗಾಮಾ ಮೈನಸ್ 1 ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಟೆಂಪರೇಚರ್ T1 ಇದೆ, ಫೈನಲ್ ವಾಲ್ಯೂಮ್ V1 to the power of gamma minus 1. So what I can do is T1 divided by T2 ಗೆ equation ಬರೀತೀನಿ. That is T2 ಇಲ್ಲಿ ತಗೊಂತೀನಿ, ಈ V3 V2 ನ ಡಿನಾಮಿನೇಟರ್ ಗೆ ಕಳಿಸ್ತೀನಿ. V3 divided by V2 whole to the power of gamma minus 1 ಇದೆ. ಅದೇ ರೀತಿ ಇಲ್ಲೂ ಅಷ್ಟೇ T1 divided by T2, ಈ T1 ಅಲ್ಲೇ ಉಳಿಸ್ಕೊಂಡು T2 ಇಲ್ಲಿ ಕಳಿಸ್ತೀನಿ. V4 divided by V1 whole to the power of gamma minus 1 ಬರುತ್ತೆ ನೋಡಿ. T1 by T2, T1 by T2. ಹಾಗಾದ್ರೆ ಇವೆರಡು ಈಕ್ವಲ್ ಆಗಿರ್ಲೇಬೇಕಾ? V3 divided by V4, sorry, V3 divided by V2 whole to the power of gamma minus 1 is equals to V4 divided by V1 whole to the power of gamma minus 1. Gamma minus 1, gamma minus 1 ಪವರ್ ಸೇಮ್ ಇದ್ದಾಗ ಅದರ ಟರ್ಮ್ಸ್ ಕೂಡ ಸೇಮ್ ಇರಬೇಕಾ? ಹಾಗಾದ್ರೆ V3 divided by V2 is equals to V4 divided by V1. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಮತ್ತೆ ಬರೀತೀನಿ. ಸೊ ನನಗೆ ಬೇಕಾಗಿರೋದು V3 by V4. ಈ V4 ನ ಇಲ್ಲಿ ಕಳಿಸ್ತೀನಿ, V2 ನ ಆ ಕಡೆ ಕಳಿಸ್ತೀನಿ. V3 divided by V4 that is equals to V2 divided by V1. ಸೊ ನೋಡಿ ಈ ಇಂಪಾರ್ಟೆಂಟ್ ರಿಸಲ್ಟ್ ನ ಗಮನಿಸಿ. ಅದ್ರ ಮೇಲೆ JEE 2024 ಅಲ್ಲಿ ಒಂದು ಕ್ವಶನ್ ಇದೆ, ಡಿಸ್ಪ್ಲೇ ಮಾಡ್ತೀನಿ ಲಾಸ್ಟ್ ಅಲ್ಲಿ. ಸೊ ಈ ಟರ್ಮ್ ಮತ್ತೆ ಈ ಟರ್ಮ್ ಎರಡು ಒಂದೇ ಆಗಿದೆಯಾ? ಅರೆ ಲಾಗರಿಥಮ್ ಆಫ್ ಎಕ್ಸ್, ಇವೆರಡು ಎಕ್ಸ್ ಅಂತ ಅನ್ಕೊಳ್ಳೋಣ. ಇದು ಲಾಗರಿಥಮ್ ಆಫ್ ಎಕ್ಸ್, ಇದು ಕೂಡ ಲಾಗರಿಥಮ್ ಆಫ್ ಎಕ್ಸ್. ಹಾಗಾದ್ರೆ ಇವೆರಡು ಸೇಮ್ ಆಗಿ ಕ್ಯಾನ್ಸಲ್ 1 ಬರುತ್ತೆ. ಅದೇ ತರ ಮ್ಯೂ ಆರ್ ಕ್ಯಾನ್ಸಲ್ ಆಗುತ್ತೆ. ಈಟಾ ಇಸ್ ಈಕ್ವಲ್ಸ್ ಟು 1 minus T2 divided by T1. ಸೊ ಇಸ್ ದ ಎಫಿಷಿಯನ್ಸಿ ಆಫ್ ಎ ಕಾರ್ನಾಟ್ ಹೀಟ್ ಇಂಜನ್. ನಮಗೆ ಗೊತ್ತಿದೆ ಈಕ್ವೇಶನ್ Q2 by Q1, 1 minus heat supplied, heat rejected divided by heat supplied. ಅದನ್ನ ನಾನು eta is equals to 1 minus T2 by T1 ಅಂತ ಬರೀಬಹುದು. ಸೊ ಇನ್ನೊಂದು ರೀತಿ ಬರ್ದಿದ್ದೀನಿ, ಎಫಿಷಿಯನ್ಸಿ ಆಫ್ ಕಾರ್ನಾಟ್ ಹೀಟ್ ಇಂಜನ್ 1 minus T2 by T1. ಸೊ ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ರಿಸಲ್ಟ್ ಇದೆ ನೋಡಿ. V3 by V4 is equals to V2 by V1. ಸೊ ನಾನು ಹೇಳಿದೆ ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದಿದೆ JEE 2024 ಅಲ್ಲಿ ಅಂತ. ಬೇಕಾದ್ರೆ ಡಿಸ್ಪ್ಲೇ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಸಾಲ್ವ್ ಬೈ ಯುವರ್ ಸೆಲ್ಫ್. ಕ್ವಶನ್ ನ ನೋಟ್ ಮಾಡ್ಕೊಂಡು ಆನ್ಸರ್ ನ ನೀವೇ ತಗೊಂಬನ್ನಿ. ಆಪ್ಷನ್ ಸಿ ಬರುತ್ತೆ ಆನ್ಸರ್, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ರಿಮೂವ್ ಮಾಡ್ತಿದ್ದೀನಿ. ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ PV ಡಯಾಗ್ರಾಮ್ ಆಫ್ ಕಾರ್ನಾಟ್ ಸೈಕಲ್. ಡನ್? ಓಕೆ. ಸೊ ನೆಕ್ಸ್ಟ್ ಇಸ್ PV ಡಯಾಗ್ರಾಮ್. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾನು ಸೈಡ್ಗೆ ಹೋಗ್ತೀನಿ. ಟೇಕ್ ಎ ಸ್ಕ್ರೀನ್ ಶಾಟ್ ಅಂಡ್ ಕೀಪ್ ಇಟ್ ಫಾರ್ ರಿವಿಷನ್. ಡನ್? ನಾನು ರಿಮೂವ್ ಮಾಡ್ತೀನಿ. 3, 2, 1, ಡನ್. The next topic is PV diagram of Carnot cycle. Carnot cycle 4 ಸ್ಟೆಪ್ ಇದೆ. ಆ 4 ಸ್ಟೆಪ್ ಯಾವ್ದಾವ್ದು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿವಿ. ನಾನು ಇಲ್ಲಿ ಆಲ್ರೆಡಿ ನೋಟ್ ಮಾಡಿದ್ದೀನಿ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಅಂತ. ಸೊ ಲೆಟ್ಸ್ ಸಿ ದ PV ಡಯಾಗ್ರಾಮ್. ಯಾವ ತರ ಪ್ರೆಷರ್ ಮತ್ತೆ ವಾಲ್ಯೂಮ್ ವೇರಿಯೇಷನ್ ಆಗುತ್ತೆ ಅಂತ ಒಂದು ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ನ ಬರೀತೀನಿ. P in y axis, ವಾಲ್ಯೂಮ್ ಇನ್ x axis. ಇನಿಷಿಯಲ್ ಆಗಿ ಒಂದು ಸ್ಟೇಟ್ ಇನ್ನ ಸ್ಟಾರ್ಟ್ ಮಾಡೋಣ. P1 V1 T1. ಈ ಸ್ಟೇಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಗ್ತಿದೆ, ಅಂದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗತ್ತೆ, ಪ್ರೆಷರ್ ಕಮ್ಮಿ ಆಗತ್ತೆ. ಇಫ್ ಯು ಡ್ರಾ ದ ಕರ್ವ್, ದ PV ಡಯಾಗ್ರಾಮ್ ವಿಲ್ ಬಿ ಲೈಕ್ ದಿಸ್. ಎಲ್ಲಿವರೆಗೂ ಹೋಗುತ್ತೆ? P2 V2 T1. ಇಲ್ಲಿ ಆಗ್ತಿರೋದು ಎಕ್ಸ್ಪಾನ್ಷನ್ ಆಗಿರೋದ್ರಿಂದ ಕರ್ವ್ ಈ ತರ ಬರುತ್ತೆ, ಆರೋ ಮಾರ್ಕ್. ಅದೇ ಕಂಪ್ರೆಷನ್ ಆಗಿದ್ರೆ ರಿವರ್ಸ್ ಆಗ್ತಾ ಇತ್ತು. ಈ ಕರ್ವ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಐಸೋಥರ್ಮಲ್ expansion. Next step is adiabatic expansion. ಬಂದಿರತಕ್ಕಂತ ವಾಲ್ಯೂಮ್ ನ ಇನ್ನೊಂಚೂರು ಎಕ್ಸ್ಪ್ಯಾಂಡ್ ಮಾಡೋದು. ಬಟ್ ಈಗ
adiabatic expansion ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ adiabatic expansion. ಸೊ P2 V2 T1 ಇರೋದು P3 V3 T2 ಆಗುತ್ತೆ. ಟೆಂಪರೇಚರ್ ಚೇಂಜ್ ಆಗುತ್ತೆ adiabatic ಪ್ರೋಸೆಸ್ ನಲ್ಲಿ. ಸೊ ಒಂಚೂರು ಕರ್ವೇಚರ್ ನೀಟಾಗಿ ಬರಬೇಕು. So this is the adiabatic expansion. The second step is adiabatic expansion. First step is isothermal expansion. So again agate compression agate ಎರಡು expansion followed by two compressions. Next is isothermal compression. ಈಗ ವಾಲ್ಯೂಮ್ ಏನಾಗಬೇಕು, ಕಮ್ಮಿ ಆಗಬೇಕು, ಪ್ರೆಷರ್ ಏನಾಗಬೇಕು, ಜಾಸ್ತಿ ಆಗಬೇಕು. ಸೊ ಹಾಗಾದ್ರೆ ಪ್ರೆಷರ್ y ಆಕ್ಸಿಸ್ ಜಾಸ್ತಿ ಆಗಬೇಕು, x ಆಕ್ಸಿಸ್ ಕಮ್ಮಿ ಆಗಬೇಕು. The curve will be like this, somehow like this. So this is the final state after the step 3. So this is P4 V4 T2. ಟೆಂಪರೇಚರ್ ಚೇಂಜ್ ಆಗಲ್ಲ, ಇಲ್ಲಿಂದ ಇಲ್ಲಿಗೆ ಬರೋ ಪ್ರೋಸೆಸ್ ನಲ್ಲಿ ಟೆಂಪರೇಚರ್ ಚೇಂಜ್ ಆಗಲ್ಲ, ಪ್ರೆಷರ್ ಏನಾಗುತ್ತೆ ಜಾಸ್ತಿ ಆಗುತ್ತೆ, y ಆಕ್ಸಿಸ್ ಜಾಸ್ತಿ ಆಯ್ತು, ವಾಲ್ಯೂಮ್ ಏನಾಯ್ತು ಕಮ್ಮಿ ಆಯ್ತು, x ಆಕ್ಸಿಸ್ ಕಮ್ಮಿ ಆಯ್ತು, ಪ್ರೆಷರ್ ಜಾಸ್ತಿ ಆಯ್ತು. ಸಿಮಿಲರ್ ಇರುತ್ತೆ, ಮೇಲೆ ಇರೋ ಕರ್ವ್ ಡೌನ್ ಸೈಡ್ ಇರೋ ಕರ್ವ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ದಿಸ್ ಇಸ್ ದ arrow mark P4 V4 T2. And the last step is adiabatic compression. Illinda adiabatic compression agate. So then the PV diagram is like this. Already nimge gottide slope of the adiabatic process is greater than slope of the isothermal process. ಎಷ್ಟು ಜಾಸ್ತಿ ಇರುತ್ತೆ, ಇದರ ಸ್ಲೋಪ್ ಎಷ್ಟು ಟೈಮ್ಸ್ ಮಲ್ಟಿಪಲ್ ಆಗಿರುತ್ತೆ, ಗಾಮಾ ಟೈಮ್ಸ್. ಸ್ಲೋಪ್ ಆಫ್ ದ adiabatic curve is gamma times slope of the isothermal curve. ಆಲ್ರೆಡಿ ನಾವು ಪ್ರೂವ್ ಮಾಡಿ ಇಟ್ಟಿದ್ದೀವಿ. ಸೊ ನಾವ್ ದಿಸ್ ಇಸ್ ದ ಕಂಪ್ಲೀಟ್ ಸೈಕಲ್. ಇಲ್ಲಿಂದ ಮತ್ತೆ ಇನಿಷಿಯಲ್ ಸ್ಟೇಜ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಫೈನಲ್ ಅಲ್ಲಿಗೆ ಬಂತು, ಪೂರ್ತಿ ಸೈಕಲ್ ಕಂಪ್ಲೀಟ್ ಆಯ್ತು. ಸೊ ಈ ಪೂರ್ತಿ ಕಂಪ್ಲೀಟ್ ಸೈಕಲ್ ರಿಪೀಟ್ ಮಾಡ್ತಾ ನಾವು ಸೊ ಒಂದು ಐಡಿಯಲ್ ಹೀಟ್ ಇಂಜಿನ್ ನ ರೆಡಿ ಮಾಡಬಹುದು. And why this is not useful in practical purpose? ಅದಕ್ಕಿಂತ ಮೊದಲು ಸೊ ಈ ಏರಿಯಾ ಏನಿದೆ, ಈ ಕರ್ವ್ ಏರಿಯಾ ಏನಿದೆ, that gives the work done in one complete cycle. ಅದಕ್ಕೆ ಈಕ್ವೇಶನ್ ಆಲ್ರೆಡಿ ಬರ್ದಿದ್ವಿ. That is equals to 1 minus T2 divided by T1. That is equals to 1 minus Q2 divided by Q1. ಅಥವಾ W is equals to mu R T1 logarithm of V2 divided by V1 minus mu R T2 into logarithm of V3 divided by V4. ನಿಮಗೆ ಯಾವ ಫಾರ್ಮುಲಾ ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ಸಾರಿ, ಇದು ಎಫಿಷಿಯನ್ಸಿ. ಇದು eta is equals to 1 minus T2 by T1. Work done is equals to this much. So this is the amount of heat supplied, this is the amount of heat rejected. So ನಾನು ಇಲ್ಲಿ ಬರೀತೀನಿ ಸುಮ್ಮನೆ ಕನ್ಫ್ಯೂಷನ್ ಆಗಿ, minus mu R T2 into logarithm of V3 divided by V4. So this is the amount of work done, efficiency, ಎಲ್ಲ equation ಬಂದಾಗಿದೆ. Now what is the problem with this heat engine? ಈ heat engine ನ ಪ್ರಾಕ್ಟಿಕಲ್ ಆಗಿ ಯಾಕೆ ಯೂಸ್ ಮಾಡಲ್ಲ? ಪ್ರಾಕ್ಟಿಕಲ್ ಆಗಿ ಅಂದ್ರೆ ಒಂದು ಕಾರು ಅಥವಾ ಬೈಕ್ ನ ಓಡಿಸೋದಕ್ಕೆ ನಾವು ಹೀಟ್ ಇಂಜಿನ್ ನ ಯೂಸ್ ಮಾಡಬೇಕು. ಜಸ್ಟ್ ಇಮ್ಯಾಜಿನ್ ಈ 4 ಪ್ರೊಸೀಜರ್ ನ ಯೂಸ್ ಮಾಡ್ಕೊಂಡು, ಸೊ ನಾನು ಡಯಾಗ್ರಾಮ್ ನ ಮತ್ತೆ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ, ಕಾರ್ನಾಟ್ ಸೈಕಲ್ ನ. ಸೊ ಈ 4 ಡಿಫರೆಂಟ್ ಪ್ರೋಸೆಸ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಮೋಟರ್ ನ ರನ್ ಮಾಡ್ಬೋದಾ, ವೆಹಿಕಲ್ ನ ರನ್ ಮಾಡ್ಬೋದಾ? ಅರೆ ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ತುಂಬಾ ಸ್ಲೋ ಆಗಿ ಹಾಕ್ಬೇಕು. ತುಂಬಾ ಸ್ಲೋ ಆಗಿ ಹೋಗ್ತಿದ್ರೆ 1 ಕಿಲೋಮೀಟರ್ ಹೋಗೋಷ್ಟೊತ್ತಿಗೆ 1 ದಿನ ಆಗತ್ತೆ. ನಮ್ಗೆ ಫಾಸ್ಟ್ ಪ್ರೊಸೆಸಿಂಗ್ ಬೇಕು, ಪವರ್ ಜಾಸ್ತಿ ಬೇಕು. ಇದೇನು ಎಫಿಷಿಯನ್ಸಿ ಜಾಸ್ತಿ ಕೊಡುತ್ತೆ, ಕಾರ್ನಾಟ್ ಹೀಟ್ ಇಂಜಿನ್ ಎಫಿಷಿಯನ್ಸಿ ಜಾಸ್ತಿ ಕೊಡುತ್ತೆ. ಬಟ್ ನಮ್ಗೆ ಕ್ವಿಕ್ ಆಗಿ ಕೊಡ್ಬೇಕು, ಬೇಗ ಕೊಡ್ಬೇಕು, ಪವರ್ ಜಾಸ್ತಿ ಬೇಕು. ಹಾಗಾಗಿ ಇದನ್ನ ಪ್ರಾಕ್ಟಿಕಲ್ ಪರ್ಪಸ್ ಗೆ ನಾವು ಯೂಸ್ ಮಾಡಕ್ಕಾಗಲ್ಲ. ಇನ್ನೊಂದು ನೋಡಿ, ಸೊ ಆ ಪೂರ್ತಿ ಸಿಸ್ಟಮ್ ನ ತೆಗೆದು ಮತ್ತೆ ಒಂದು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇಟ್ಟು, ಮತ್ತೆ ಸೋರ್ಸ್ ಮೇಲೆ ಇಟ್ಟು, ಮತ್ತೆ ಸಿಂಕ್ ಮೇಲೆ ಇಟ್ಟು ಪ್ರಾಕ್ಟಿಕಲ್ ಆಗಿ ಇದನ್ನ ಯೂಸ್ ಮಾಡಕ್ಕಾಗಲ್ಲ. ಬಟ್ this is of very important. ಯಾಕೆ ಅಂದ್ರೆ ಇದರ ಸ್ಪೆಷಲ್ ಫೀಚರ್ಸ್, ಇಟ್ ಗಿವ್ಸ್ ಅ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಹೀಟ್ ಇಂಜಿನ್ ಅಲ್ಲೂ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಕೊಡ್ತಕ್ಕಂಥ ಒಂದೇ ಒಂದು ಹೀಟ್ ಇಂಜಿನ್, ದಟ್ ಈಸ್ ಕಾರ್ನಾಟ್ ಹೀಟ್ ಇಂಜಿನ್. ಇದಕ್ಕಿಂತ ನೀವೇನಾದ್ರು ಎಕ್ಸ್ಟ್ರಾ ಎಫಿಷಿಯನ್ಸಿ ಗೇನ್ ಮಾಡಿದ್ರೆ ಯುವರ್ ನೇಮ್ ವಿಲ್ ಬಿ ರಿಟನ್ ಇನ್ ದ books of science. Let's wait for that. ಯಾರಾದ್ರೂ ಮಾಡ್ತಿರೋದು. So I hope you understood. Important. ಇನ್ನೊಂದು ಸ್ಪೆಷಲ್ ಫೀಚರ್ ಏನಪ್ಪಾ ಅಂದ್ರೆ, of course ಒಂದು ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರುತ್ತೆ. ಇನ್ನೊಂದು ಇಲ್ಲಿ ಈಕ್ವೇಶನ್, ಪ್ರತಿ ಈಕ್ವೇಶನ್ ನೋಡಿ, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ದ ಗ್ಯಾಸ್. ಅಂದ್ರೆ ನೀವು ಯಾವ ಗ್ಯಾಸ್ ನಾದ್ರೂ ಸಕೋರಿ, ಸೇಮ್ ಎಫಿಷಿಯನ್ಸಿ ಬರುತ್ತೆ. ಸೊ ದಟ್ಸ್ ಇಟ್. ಸೊ ಹೋಪ್ ಯು ಎಂಜಾಯ್. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ಕಾಮೆಂಟ್ ಮಾಡಿ.